ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಆತ್ಮೀಯ ಭಗವದ್ಭಕ್ತರೇ, ಆಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರದ ಕುರಿತು ವ್ಯಾಖ್ಯಾನವನ್ನು ಎಲ್ಲದರ ಕುರಿತು ಕೆಲವು ಚಿಂತನೆಯನ್ನು ಆಲೋಚನೆಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇದುವರೆಗೂ ಆಶ್ರಮ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಯಾರು ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರು, ಮತ್ತು ನನಗೂ ಕೂಡ ಇದೊಂದು ಅಧ್ಯಯನ ಆಗುತ್ತೆ ಅಂತ ಹೇಳಿ ಎರಡೂ ಒಂದು ಕಾರಣದಿಂದ ಈ ಪುಸ್ತಕವನ್ನು ಆರಿಸ್ಕೊಂಡಿದೆ. ಇದನ್ನು ಹೇಳಿದಾಗ ಕೆಲವು ಭಕ್ತರನ್ನು ತೆಗೆದುಕೊಳ್ಬೋದು ಸ್ವಾಮೀಜಿ ಅಂತ ಹೇಳಿದಾಗ ನಾನು ತುಂಬ ಸಂತೋಷದಿಂದ ಒಪ್ಕೊಂಡ್ಬಿಟ್ಟೆ. ಸ್ವಾಮೀಜಿಯವ್ರು ಕೇಳಿದಾಗ ಕೂಡ ಹೇಳಿಬಿಟ್ಟೆ. ಆಮೇಲೆ ಓದಲಿಕ್ಕೆ ಪ್ರಾರಂಭ ಮಾಡಿದಾಗ ಗೊತ್ತಾಯಿತು ಇದು ಎಷ್ಟು ಕಷ್ಟವಾದಂತಹ ಒಂದು ಗ್ರಂಥ ಅಂತ. ಯಾಕಪ್ಪ ಅಂತಂದರೆ ಶ್ರೀಮದ್ ಆದಿ ಶಂಕರಾಚಾರ್ಯರು ಏನು ನಾವು ಉಪನಿಷತ್ತುಗಳನ್ನು ಓದ್ತೀವೋ, ಆ 10 ಉಪನಿಷತ್ತುಗಳು, ಮೇಜರ್ ಉಪನಿಷತ್ತು ಅಂತ ನಾವೇನು ಕರಿತೀವಿ, ಆ 10 ಉಪನಿಷತ್ತಿನ ಸಾರವನ್ನು ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಬರೆದುಬಿಟ್ಟಿದ್ದಾರೆ. ಯಾರು 10 ಉಪನಿಷತ್ತನ್ನೆಲ್ಲ ಇಲ್ಲ ಉಪನಿಷತ್ತಿನ ವ್ಯಾಖ್ಯಾನವನ್ನು, ಉಪನಿಷತ್ತಲ್ಲಿರುವಂಥ ಚಿಂತನೆಗಳನ್ನು ಚೆನ್ನಾಗಿ ಅರ್ತಿರ್ತಾರೋ ಅವರು ಮಾತ್ರ ಇದನ್ನು ಸಂಪೂರ್ಣವಾಗಿ ತಿಳಿಯಬಲ್ಲರು ಅಂತ ಕೂಡ ಬಲ್ಲಂತಹ ವಿದ್ವಾಂಸರು ಕೂಡ ತಿಳಿಸ್ತಾರೆ. ಸೊ ಹಾಗಾಗಿ 10 ಉಪನಿಷತ್ತುಗಳು ಓದಿರಬೇಕು, ಅವರು ಅಧಿಕಾರಿ ಅಂದರೆ ಅವರು ತಿಳ್ಕೊಂಡಿರಬೇಕು. ಅವಾಗ ಮಾತ್ರ ಈ ದಕ್ಷಿಣಾಮೂರ್ತಿ ಸ್ತೋತ್ರ ಚೆನ್ನಾಗಿ ಸಂಪೂರ್ಣವಾಗಿ ಸರಿಯಾಗಿ ಅರ್ಥ ಆಗುತ್ತೆ ಅಂತ. ಸೊ ಇದು ಕಷ್ಟ, ಎಲ್ಲರಿಂದ ನಾವು ಅಪೇಕ್ಷೆ ಪಡುವಂಥದ್ದು ಒಂದು. ಎರಡನೇ ಅಂಥದ್ದು, ಇಲ್ಲಿ ಯಾವ ಕಥೆಗಳು ಬರೋದಿಲ್ಲ. ಪುರಾಣ, ರಾಮಾಯಣ, ಮಹಾಭಾರತ ಯಾವುದೇ ಕಥೆಗಳು, ಜೀವನದ ಯಶೋಗಾಥೆಗಳು ಬರಲ್ಲ. ಸಂಪೂರ್ಣವಾಗಿ ತತ್ವ, ನಾನ್ಯಾರು, ನಾನು ಎಲ್ಲಿಂದ ಬಂದೆ, ನನ್ನ ಸ್ವರೂಪ ಏನು, ನನ್ನ ಮುಂದೆ ಕಾಣ್ತಿರುವಂತಹ ಈ ಜಗತ್ತು, ಪ್ರಪಂಚ ಅಂತ ನಾವೇನು ಕರಿತೀವಲ್ಲ ಅದರ ಸ್ವರೂಪವೇನು, ಮತ್ತು ನನಗೆ ಮತ್ತು ಇದಕ್ಕೆ, ನನ್ನ ದೇಹ, ನನ್ನ ಮನಸ್ಸು, ನನ್ನ ಇಂದ್ರಿಯ, ನನ್ನ ಜಗತ್ತು, ಇದಕ್ಕಿರುವಂಥ ಸಂಬಂಧ ಏನು ಅಂತ ತಾತ್ವಿಕ ಹಿನ್ನೆಲೆಯಲ್ಲಿ, ಫ್ರಮ್ ಫಿಲಾಸಫಿಕಲ್ ಆ್ಯಂಗಲ್, ಅದ್ವೈತ ವೇದಾಂತದ ದೃಷ್ಟಿಯಿಂದ ತುಂಬ ಅರ್ಥಗರ್ಭಿತವಾಗಿ ಸುಂದರವಾಗಿ ಶಾರ್ದೂಲ ಕ್ರೀಡ ಛಂದಸ್ಸಿನಲ್ಲಿ ಆದಿಶಂಕರಾಚಾರ್ಯರು ರಚಿಸಿದ್ದಾರೆ. ತುಂಬ ಸುಂದರವಾಗಿ. ಆದರೆ ನಮಗೆ ಉಪನಿಷತ್ತಿನ ಆಲೋಚನೆ ಚಿಂತನೆಗಳು ಗೊತ್ತಿಲ್ಲ ಅಂದರೆ ಹಲವಾರು ಬಾರಿ ನಾವು ಎಡಬೋದು ಉಂಟು, ಅರ್ಥ ಆಗದೆ ಕೆಲವೊಮ್ಮೆ ಅಪಾರ್ಥ ಆಗೋದು ಉಂಟು. ಸೊ ಈ ಒಂದು ನಿಟ್ಟಿನಲ್ಲಿ 2-3 ದಿವಸದಿಂದ ಸಾಕಷ್ಟು ನಾನು ಹೋಮ್ವರ್ಕ್ ಮಾಡಬೇಕಾಯ್ತು. ಹೇಗೆ ತಿಳಿಸ್ಬಹುದು ಸುಂದರವಾಗಿ, ಸರಳವಾಗಿ, ಎಲ್ಲೂ ತಪ್ಪ ಅರ್ಥವಾಗದಂಗೆ. ಭಗವಂತ ಶಕ್ತಿ ಕೊಟ್ಟಷ್ಟು ಯಥಾಮತಿ ನನಗೆ ಗೊತ್ತಿರುವ ಹಾಗೆ ನನಗೆ ಸಾಧ್ಯವಾದಷ್ಟು ತಮಗೆಲ್ಲ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಆದಿಶಂಕರಾಚಾರ್ಯರು ವಿರಚಿಸಿದ್ರು, ಬರೆದ್ರು ಅಂತ ಹೇಳಿ ಸಾಮಾನ್ಯವಾಗೆಲ್ಲ ಒಪ್ಕೊಳ್ತಾರೆ. ಆದರೂ ಕೆಲವು ವಿದ್ವಾಂಸರು ಇಲ್ಲ, ಶಂಕರಾಚಾರ್ಯ ಹೆಸರಲ್ಲಿ ಯಾರೋ ಬರೆದಿದ್ದಾರೆ ಅಂತ ಹೇಳಿ ಕೂಡ ಕೆಲವರ ವಾದ. ಅದ್ವೈತ ವೇದಾಂತವನ್ನು ಸುಂದರವಾದ ಪದ್ಯ ರೂಪದಲ್ಲಿ ಇದನ್ನ ಬರೆದಿದ್ದಾರೆ. ಇದು ಉಪನಿಷತ್ತಿನ ಸಾರಾಂಶ ಕೂಡ. ಹಾಗೆ ಹೇಗೆ ಆ ವೇದ ಮತ್ತು ಉಪನಿಷತ್ತುಗಳು ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಅಂತೇಳಿ ಇಡೀ ವೇದ ಉಪನಿಷತ್ತುಗಳನ್ನು ಸಾರವತ್ತಾಗಿ ಗೀತೆಯಲ್ಲಿ ಹೇಳಿದ್ದಾನೆ ಅಂತ ಹೇಳಿ ನಾವು ಆ ಭಗವದ್ಗೀತೆಯ ಧ್ಯಾನ ಶ್ಲೋಕಗಳಲ್ಲಿ ನಾವು ನೋಡ್ತೀವಿ. ಅದೇ ರೀತಿ 10 ಉಪನಿಷತ್ತುಗಳು ಎಲ್ಲ ಉಪನಿಷತ್ತು 108 ಉಪನಿಷತ್ತುಗಳ ಸಾರಾಂಶವನ್ನು ಈ 10 ಶ್ಲೋಕದಲ್ಲಿ, ಇಲ್ಲಾಂದ್ರೆ 8 ಶ್ಲೋಕದಲ್ಲಿ ಆದಿಶಂಕರಾಚಾರ್ಯರು ಸುಂದರವಾಗಿ ರಚಿಸಿದ್ದಾರೆ. ಮತ್ತು ಈ ದಕ್ಷಿಣಾಮೂರ್ತಿ ಅಂತ ವಿಶೇಷವಾಗಿ ತಮಿಳುನಾಡಲ್ಲಿ ತುಂಬ ಪ್ರಸಿದ್ಧಿಯಾದಂತಹ ಇದು ಅದ್ವೈತ ವೇದಾಂತ ಸಾಧನೆಗಳು ಕೂಡ ಈ ದಕ್ಷಿಣಾಮೂರ್ತಿ ಉಪಾಸನೆಯನ್ನು ಮಾಡೋದು ಉಂಟು. ಈ ದಕ್ಷಿಣಾಮೂರ್ತಿ ಯಾರು ಅಂತಂದರೆ ಸಾಮಾನ್ಯವಾಗಿ ಪರಮಶಿವ, ಶಿವನನ್ನೇ ದಕ್ಷಿಣಾಮೂರ್ತಿ ಅಂತ ಕರೀತಾರೆ. ಸೊ ಶಿವನನ್ನು ಕುರಿತು ಪ್ರಾರ್ಥನೆಯೂ ಕೂಡ ಹೌದು. ಯಾಕಂದರೆ ದಕ್ಷಿಣಾಮೂರ್ತಿ ಸ್ತೋತ್ರ ಅಂದರೆ ಸಾಮಾನ್ಯವಾಗಿ ಯಾರಾದರೂ ಭಗವಂತನನ್ನ, ದೇವತೆಗಳನ್ನು ಸ್ತುತಿ ಮಾಡೋದಕ್ಕೆ ನಾವು ಸಾಮಾನ್ಯವಾಗಿ ಸ್ತೋತ್ರ ಅಂತ ಕರಿತೀವಿ. ಇಲ್ಲಿ 1-2 ಶ್ಲೋಕಗಳಲ್ಲಿ ಬಿಟ್ಟರೆ ಇನ್ನೆಲ್ಲ ಸಮಯದಲ್ಲೂ ಕೂಡ ಆ ವೇದಾಂತವನ್ನು ಚರ್ಚೆ ಮಾಡ್ತಾ ಹೋಗ್ತಾರೆ. ಆದರೂ ಕೂಡ ಇದನ್ನು ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಯಾಕಪ್ಪ ಕರೆದ್ರು ಅಂತ ಅಂದರೆ, ಸ್ತೋತ್ರ ಅಂತ ಕೂಡ ಅಲ್ಲಿನ ದಕ್ಷಿಣಾಮೂರ್ತಿಗೆ ನಮಸ್ಕಾರವನ್ನು ಹೇಳಿದ್ದಾರೆ. ಹಾಗಾಗಿ ಇದನ್ನು ಸ್ತೋತ್ರ ಅಂತ ಕರೀತಾರೆ. ಈ ದಕ್ಷಿಣಾಮೂರ್ತಿ ಅನ್ನುವಂತಹ ಆ ಶ್ಲೋಕಗಳಿಗೆ ಹೋಗುವುದಕ್ಕಿಂತ ಮುಂಚೆ ಆ ದಕ್ಷಿಣಾಮೂರ್ತಿ ಪದದ ವ್ಯಾಖ್ಯಾನವನ್ನು ನೋಡೋಣ. ಇದು 2 ಸಮಾಸದಲ್ಲಿ ಇದನ್ನು ವ್ಯಾಖ್ಯಾನಿಸ್ತಾರೆ. ಯಸ್ಯ ಮೂರ್ತಿ ದಕ್ಷಿಣ ಅಭಿಮುಖ ಅಂತ ಹೇಳಿ. ಅಂದರೆ ಯಾರು ದಕ್ಷಿಣಾಭಿಮುಖವಾಗಿ ಕುಳಿತಿದ್ದಾನೋ ಅವನನ್ನು
ದಕ್ಷಿಣಾಮೂರ್ತಿ ಅಂತ. ಆದ್ರಿಂದಲೂ ಕೂಡ ಕೆಲವು ವಿದ್ವಾಂಸರು ಛಂದಸ್ಸನ್ನು ತಿಳಿದವರು ಅದು ದಕ್ಷಿಣಾಮೂರ್ತಿ ಅಂತ ಆಗಿರಬೇಕಿತ್ತು, ದಕ್ಷಿಣಾಮೂರ್ತಿ ಅಂತ ಆಗಿರೋದ್ರಿಂದ ಅದು ಸರಿಯಲ್ಲ, ತಪ್ಪು ಅಂತ ಕೆಲವರ ಅಭಿಪ್ರಾಯ. ಇನ್ನ ದಕ್ಷಿಣಶ್ಚ ಅಸೌ ಅಮೂರ್ತಿಶ್ಚ ಇತಿ ಸಹ ದಕ್ಷಿಣಾಮೂರ್ತಿ ಅಂತ ಹೇಳಿ, ಅಂದ್ರೆ ಯಾರು ದಕ್ಷಿಣ ಮತ್ತೆ ಅಮೂರ್ತಿಗಳು ಆಗಿದ್ದಾರೋ, ಇಲ್ಲಿ ಅಬ್ಜೆಕ್ಟಿವ್ಸ್ ವಿಶೇಷಣವನ್ನು ಉಪಯೋಗಿಸ್ತಿದ್ದಾರೆ. ಎರಡು ವಿಶೇಷಣ, ಒಂದು ದಕ್ಷಿಣ, ಇನ್ನೊಂದು ಅಮೂರ್ತಿ ಅಂತ ಹೇಳಿ. ಏನಪ್ಪ ಇಲ್ಲಿ ದಕ್ಷಿಣ ಅಂತಂದ್ರೆ ಸ್ಕಿಲ್ಸ್ ಅಂತ, ಕರಕುಶಲತೆ. ಈಗೊಬ್ಬ ಅದ್ಭುತವಾದ ಚಿತ್ರಗಾರ, ಅವನಿಗೆ ತುಂಬಾ ಕುಶಲತೆ ಇರ್ತದೆ ಚಿತ್ರವನ್ನ. ನಾವೇನಾದ್ರೂ ಒಂದು ಚಿತ್ರವನ್ನು ನಡೆಸ್ಬೇಕಂದ್ರೆ ತುಂಬಾ ಕಷ್ಟಪಡ್ತಾ ಇರ್ತೀವಿ. ಒಂದು ಏನೋ ತೆಗೆದುಕೊಂಡು ಆ ಬಣ್ಣ ಹಾಕ್ಬೇಕು, ಈ ಬಣ್ಣ ಹಾಕ್ಬೇಕು, ಇಲ್ಲ ಬ್ರಷನ್ನು ಹೆಂಗ್ ಬಿಡಿಸ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ವಿ. ಅದೇ ಒಬ್ಬ ಚಿತ್ರಗಾರ ಕೈ ಸಿಕ್ಕಿದಂತೆ ಯಾವುದೋ ಒಂದು ಬ್ರಷ್ನ ಬಣ್ಣಗಳನ್ನ ಸುಮ್ಮನೆ ಚಿಮ್ತಾ ಹಾಕ್ತಾನೆ, ಇಲ್ಲ ಸುಮ್ಮನೆ ಹಿಂಗೆ ಕೈ ಆಡಿಸ್ತಾನೆ, ಕೈ ಒಂದು ಸುಂದರವಾದ ಚಿತ್ರ ನಮ್ಮ ಮುಂದೆ ಬರ್ತದೆ. ಅದೇ ಕೂಡ ಒಬ್ಬ ಕುಂಬಾರ, ಅವನು ಮಾಡದೇ ರೀತಿಲಿ ಪರ್ಫೆಕ್ಟ್ ಆಗಿ ನಾವು ಅದೇ ರೀತಿ ನಾವೇನಾದ್ರೂ ಮಾಡ್ಲಿಕ್ಕೆ ಹೋದ್ರು ಕೂಡ ಒಂದು ಮಡಿಕೆ ಆಗಲಿ ಕುಡಿಕೆ ಆಗಲಿ ಆಗೋದಿಲ್ಲ. ಅದು ಕುಂಬಾರ ಸುಮ್ಮನೆ ಮಾತಾಡ್ತಾ ಆ ಕುಂಬಾರನ ಚಕ್ರವನ್ನ ಸುತ್ತಾ ಮಣ್ಣನ್ನು ಹಾಕಿ ಸುಮ್ಮನೆ ಹೀಗಂದಷ್ಟು ಒಂದು ಸುಂದರವಾದ ಮಡಿಕೆ ಬರ್ತದೆ. ಯಾಕಂದ್ರೆ ಆ ಕುಂಬಾರನಿಗೆ ಆ ಮಡಿಕೆ ಮಾಡುವ ಕರಕುಶಲತೆ ಕರಗತವಾಗಿದೆ. ಅದೇ ರೀತಿ ದಕ್ಷಿಣಾಮೂರ್ತಿಗೂ ಕೂಡ ಏನೋ ಒಂದು ಕರಕುಶಲತೆ ಆಗಿದೆಯಂತೆ. ಏನಪ್ಪ ಅವನಲ್ಲಿ ಕರಕುಶಲತೆ? ವಾಟ್ ಈಸ್ ನೋನ್ ಫಾರ್ ಸ್ಕಿಲ್ಫುಲ್? ವಾಟ್ ಈಸ್ ಈ ಸ್ಕಿಲ್ ಅಂದ್ರೆ ಅಜ್ಞಾನವನ್ನ ನಿರ್ಮೂಲನೆ ಮಾಡುವಂತಹ ಕರಕುಶಲತೆ ಇವನ್ಗೆ ಬಂದ್ಬಿಟ್ಟಿದೆ. ಹಾಗಾಗಿ ಇವನನ್ನ ದಕ್ಷಿಣ ಅನ್ನುವಂಥ ಪದದಿಂದ ಕರೀತಾರೆ. ಇನ್ನ ಅಮೂರ್ತ, ಆ ಕರಕುಶಲತೆಯಿಂದ ಅಜ್ಞಾನದ ನಿರ್ಮೂಲನೆ ಮಾಡಿದಾಗ ಏನಾಗುತ್ತೆ? ಆ ನಿರಾಕಾರ ನಿರ್ಗುಣ ಪರಬ್ರಹ್ಮನನ್ನ ವೇದ್ಯವಾಗುತ್ತೆ, ತಿಳ್ಕೊಂಡಂಗಾಗತ್ತೆ, ತಿಳ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ, ಇಲ್ಲ ತಿಳ್ಕೊಳ್ತೀವಿ. ಸೊ ಯಾರು ದಕ್ಷಿಣ ಅಂದ್ರೆ ಆ ಕರಕುಶಲತೆಯಿಂದ ಅಮೂರ್ತ ರೂಪವಾದ ನಿರಾಕಾರ ನಿರ್ಗುಣ ಪರಬ್ರಹ್ಮನನ್ನ ತೋರಿಸ್ಲಿಕ್ಕೆ ಹೊರಟಿದ್ದಾನೋ, ತೋರಿಸ್ಲಿಕ್ಕೆ ಕಾದು ಕುಳಿತಿದ್ದಾನೋ ಆ ಶಿಷ್ಯರೊಂದಿಗೆಲ್ಲ ಅವನನ್ನ ದಕ್ಷಿಣಾಮೂರ್ತಿ ಅಂತ ಕರೀತಾರೆ. ಇನ್ನ ದಕ್ಷಿಣಾಮೂರ್ತಿಯ ಸುಂದರವಾದಂತಹ ಮೂರ್ತಿಯನ್ನ, ಪ್ರತಿಮೆಯನ್ನ ನೀವೇನಾದ್ರೂ ನೋಡಿದ್ದೆ ಆದ್ರೆ ಅವನನ್ನ ಅಷ್ಟಮೂರ್ತಿ ಭೃತ ಅಂತ ಕೂಡ ಕರೀತಾರೆ. ಅಂದ್ರೆ ಅಷ್ಟ ಸಂಜ್ಞೆಗಳನ್ನ, 8 ಸಿಂಬಲ್ಸ್, 8 ಸಂಜ್ಞೆಗಳನ್ನ, ಚಿಹ್ನೆಗಳನ್ನ ಒಳಗೊಂಡಿರುವನು ಈ ದಕ್ಷಿಣಾಮೂರ್ತಿ. ಅದಕ್ಕೆ ಅಷ್ಟಮೂರ್ತಿ ಭೃತ ಅಂತ ಕೂಡ ಅವನನ್ನ ಕರೀತಾರೆ. ಏನಪ್ಪ ಈ ಅಷ್ಟಮೂರ್ತಿಗಳು? ಒಂದು, ಅವನ ಸಂಪೂರ್ಣವಾದ ಮೂರ್ತಿಯನ್ನು ನೀವು ನೋಡಿದಾಗ ಕಲ್ಲಿನಿಂದ ಮಾಡಿರ್ತಾರೆ ಸಾಮಾನ್ಯವಾಗಿ, ಇಲ್ಲ ಅಂತಂದ್ರೆ ಕಂಚು ಇಂದ ಮಾಡಿರ್ಬೋದು, ಬೆಳ್ಳಿಯಿಂದ ಮಾಡಿರ್ಬೋದು, ಇಲ್ಲ ಮಣ್ಣಿನಿಂದ ಮಾಡಿರ್ಬೋದು. ಅದೆಲ್ಲವೂ ಏನನ್ನ ಪ್ರತಿಬಿಂಬಿಸ್ತದೆ ಅಂದ್ರೆ ಪೃಥಿವಿಯನ್ನ, ಈ ಭೂಮಿಯನ್ನ, ಮಣ್ಣಿನನ್ನ, ಅಂದ್ರೆ ಈ ಭೂಮಿಯಿಂದ ಬಂದಿರುವಂತ ಖನಿಜ ಸಂಪತ್ತುಗಳಿಂದ ಆ ಮೂರ್ತಿಯನ್ನ ಮಾಡಿದ್ದಾರೆ. ಏನು ಆ ಪಂಚಭೂತಗಳಲ್ಲಿ ಒಂದಾದ ಆ ಪೃಥಿವಿಯನ್ನ ಅವನ ಸುಂದರವಾದ ಇಡೀ ಆ ರೂಪ, ಕಲ್ಲಿನ ಮೂರ್ತಿ ಆಗಿರ್ಬೋದು, ಮಣ್ಣಿನ ಮೂರ್ತಿ ಆಗಿರ್ಬೋದು, ಕಂಚಿನ ಮೂರ್ತಿ ಆಗಿರ್ಬೋದು, ಅದನ್ನ ಪ್ರತಿಬಿಂಬಿಸ್ತದೆ ಭೂಮಿ. ಇನ್ನ ಅವನ ತಲೆಯ ಮೇಲೆ ನೀವು ನೋಡ್ಬೋದು ಗಂಗೆಯನ್ನು ಧರಿಸಿದ್ದಾನೆ ಅವನು ಶಿವ. ಹಾಗೆ ಗಂಗೆಯನ್ನು ಧರಿಸಿದ್ದಾನೆ. ಆ ಗಂಗಾ ಮಾತೆಯನ್ನ ಅವನ ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಗಂಗೆ ಅಂದ್ರೆ ನೀರು, ಪಂಚಭೂತಗಳಲ್ಲಿ ಒಂದಾದಂತಹ ನೀರಿನ ಪ್ರತೀಕ. ಇನ್ನ ಕೈಯಲ್ಲಿ ಬೆಂಕಿಯನ್ನು ಇಟ್ಕೊಂಡಿರ್ತಾನೆ ಯಾವಾಗಲೂ ದಕ್ಷಿಣಾಮೂರ್ತಿ. ಹಲವಾರು ರೀತಿಯ ಮೂರ್ತಿಗಳಿದೆ. ಸಾಮಾನ್ಯವಾಗಿ ಸ್ಟ್ಯಾಂಡರ್ಡ್ ಅಂತ ಏನ್ ಕರೀತಾರೆ ಆ ಮೂರ್ತಿಯ ಸಂಕೇತವನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ವಿಭಿನ್ನ ಮೂರ್ತಿಗಳ ಕುರಿತು ಸಾಧ್ಯವಾದ್ರೆ ಮಾತಾಡ್ತೇನೆ. ಅಗ್ನಿ, ಅವನು ಒಂದು ಕೈಯಲ್ಲಿ ಅಗ್ನಿಯನ್ನು ಇಟ್ಕೊಂಡಿದ್ದಾನೆ. ಹೇಗೆ ಆ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಯನ್ನು ಇಟ್ಕೊಂಡಿದ್ದಾನೆ, ಅಗ್ನಿಯ ಸಂಕೇತ. ಇನ್ನ ಅವನ ಕೂದಲು ನೋಡಿದ್ರೆ ಮ್ಯಾಟೆಡ್ ಲಾಕ್ಸ್ ಅಂತ ನಾವೇನ್ ಕರಿತೀವಿ, ಜಡೆಗಟ್ಟಿರುವಂತ ಕೂದಲುಗಳು. ಎಸ್ಪೆಷಲಿ ಸೌತ್ ಆಫ್ರಿಕನ್ಸ್ ತುಂಬಾ ಇದನ್ನು ಉಪಯೋಗಿಸ್ತಾರೆ, ದಕ್ಷಿಣ ಆಫ್ರಿಕಾದವರು. ಏನಂದ್ರೆ ಕೂದಲುಗಳು ಒಂದೊಂದನ್ನು ಇಷ್ಟದಪ್ಪ ಜಡೆ ಕಟ್ಟಿರ್ತವೆ, ಆ ಜಡೆ ಕಟ್ಟಿರೋದನ್ನೆಲ್ಲ ಹಾಕೊಂಡಿರ್ತಾರೆ. ಆ ಮೂರ್ತಿಯನ್ನು ನೀವು ನೋಡಿದ್ರು ಕೂಡ ಆ ತಲೆ ತುಂಬಾ ಜಡೆ ಕಟ್ಟಿರುವ ಗಂಟಾಗಿರುವಂತ ಕೂದಲುಗಳ ಒಂದು ಬಂಚ್, ಒಂದು ಗುಂಪೆ ಸಮೂಹವನ್ನ ನೋಡ್ತೀವಿ. ಅದೇನಂತ ತಿಳಿಸ್ತದೆ ಅಂತಂದ್ರೆ ಅದು ಗಾಳಿ ಬಂದಾಗ ಆರಾಮಾಗಿ ತೂಗು ಉಯ್ಯಾಲೆ ತರ ಓಡಾಡ್ತಾ ಇರ್ತದೆ. ಅಂದ್ರೆ ಗಾಳಿಯ ಸಂಕೇತ ಅಂತ ವಿದ್ವಾಂಸರು ಅದಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾರೆ. ಇನ್ನೊಂದು ಕೈಲಿ ಅವನು ಡಮರುವನ್ನು ಇಟ್ಕೊಂಡಿದ್ದಾನೆ ಶಿವ. ಆ ಡಮರು ಏನನ್ನಪ್ಪ ಪ್ರತಿಬಿಂಬಿಸ್ತದೆ ಅಂದ್ರೆ ವಾಯು, ಪಂಚಭೂತಗಳಲ್ಲಿ ಒಂದಾದ ವಾಯುವನ್ನು ಪ್ರತಿಬಿಂಬಿಸ್ತಾರೆ. ನಾನು ಈ ಒಂದು ಉದಾಹರಣೆಯನ್ನ, ಈ ಒಂದು ವ್ಯಾಖ್ಯಾನವನ್ನ ಯಾಕೆ ನಾನು ಇದನ್ನು ಮೊದಲಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಭಾರತದಲ್ಲಿ ಪ್ರತಿಯೊಂದು ವಿಷಯವನ್ನ ಎಷ್ಟು ಆಮೂಲಾಗ್ರವಾಗಿ, ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ದಾರೆ, ಪ್ರತಿಬಿಂಬಿಸಿದ್ದಾರೆ.
ಅನ್ನೋದಕ್ಕೆ ಇದೊಂದು ಅದ್ಭುತವಾದಂತಹ ಒಂದು ಚಿತ್ರಣ. ಸಾಮಾನ್ಯ ಬೇರೆ ದೇಶದವರಾಗಿರ್ಬೋದು, ಬೇರೆ ಧರ್ಮದವರಾಗಿರ್ಬೋದು, ಏನ್ ನಿಮ್ಮ ಮೂರ್ತಿಗಳೆಲ್ಲ 4 ಕಾಲು 8 ಕಾಲು 8 ಕೈ ಏನೇನೋ ಇರ್ತದೆ, ಏನೇನೋ ಕೈಯಲ್ಲಿ ಏನೇನೋ ಇಟ್ಟಿರ್ತಾರೆ ಅಂತ ಹೇಳಿದಾಗ ನಮ್ದು ಕೂಡ ನಾವು ಭಕ್ತಿಯಿಂದ ಅವ್ರಿಗೆಲ್ಲ ನಮಸ್ಕಾರ ಮಾಡ್ತೀವಿ, ಅಭಿಷೇಕಗಳನ್ನೇನೋ ಮಾಡ್ತೀವಿ. ಅವ್ರಿಗೆ ಕೇಳಿದಾಗ ಇಲ್ಲ ಹೇಳಿದಾಗ ಅದಕ್ಕೆ ತಕ್ಕ ರಿಟಾರ್ಡಿಂಗ್ ರಿಪ್ಲೈ, ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಇದನ್ನು ಗಣೇಶನ ಮೂರ್ತಿಲಿರ್ಬೋದು, ಶ್ರೀರಾಮಕೃಷ್ಣ ಮೂರ್ತಿಗಳಲ್ಲಾಗಿರ್ಬೋದು, ಯಾವುದೇ ದೇವದೇವತೆಯ ಮೂರ್ತಿಗಳನ್ನು ನೀವು ನೋಡ್ತಾ ಹೋದಂದ್ರೆ ಆ ಪ್ರತಿಯೊಂದು ಮೂರ್ತಿಯಲ್ಲಿ ಕಾಣುವಂಥ ಪ್ರತಿಯೊಂದು ಚಿಹ್ನೆ, ಪ್ರತಿಯೊಂದು ಆಯುಧ, ಅವರ ಕಿರೀಟಗಳಾಗಿರ್ಬೋದು, ಅವರು ಇಟ್ಕೊಂಡಂತಹ ಅಂಕುಶ ಇತ್ಯಾದಿ ಮುದ್ರೆಗಳು, ಅದಕ್ಕೆಲ್ಲದಕ್ಕೂ ಕೂಡ ವಿಶೇಷವಾದ ಅರ್ಥಗಳನ್ನ ಇರ್ತದೆ. ಆದ್ರೆ ನಾವು ಅದನ್ನು ಸರಿಯಾಗಿ ತಿಳ್ಕೊಳ್ಳದೆ ಇಲ್ಲ ಓದದೆ ಅದನ್ನೇನೋ ಒಂದು ಭಕ್ತಿಯಿಂದ ನಾವು ನಮಸ್ಕಾರವನ್ನು ಮಾಡ್ತಿರ್ತೀವಿ ಬಿಟ್ರೆ, ಇದನ್ನೆಲ್ಲ ತಿಳ್ಕೊಂಡಾಗ ಈಗ ಇದನ್ನೆಲ್ಲ ಈ ವ್ಯಾಖ್ಯಾನ ತಿಳ್ಕೊಂಡು ನಾವು ದಕ್ಷಿಣಾಮೂರ್ತಿ ನಾಳೆ ಒಂದು ದೇವಸ್ಥಾನಕ್ಕೆ ಹೋದಾಗ ಆ ಒಂದು ಮೂರ್ತಿಯನ್ನು ನೋಡಿದಾಗ ನಿಜವಾಗ್ಲೂ ನಮಗೆ ಭಕ್ತಿಯಿಂದ ಶ್ರದ್ಧೆಯಿಂದ ನಿಜವಾದ ಶ್ರದ್ಧೆಯಿಂದ ನಮ್ಮ ತಲೆ ಬಾಗ್ತದೆ. ಹಾಗಾಗಿ ಈ ಒಂದು ವ್ಯಾಖ್ಯಾನವನ್ನು ಕೊಟ್ಟರು ಕೂಡ ಸಹಾಯ ಆಗುತ್ತೆ ಅನ್ನುವ ಒಂದು ದೃಷ್ಟಿಕೋನದಿಂದ ಇದನ್ನ ಹೇಳ್ತಾ ಇದ್ದೇನೆ. ಮತ್ತೆ ಒಂದು ಕಡೆ ಅವನ ಆ ತಲೆಯ ಮೇಲೆ ಗುಂಗುರು ಗುಂಗುರು ಕೂದಲಿಂದ ಒಂದು ಜಡೆ ಗಂಟಿನ ಸಮೂಹದ ಮೇಲೆ ಗಂಗೆ ಇದ್ರೆ, ಒಂದು ಕಡೆ ದಿವಾಕರ ಸೂರ್ಯನಿದ್ದಾನೆ, ಸೂರ್ಯನನ್ನೇ ಅವನು ಹೊತ್ಕೊಂಡು ಇಟ್ಕೊಂಡಿದ್ದಾನೆ. ಆ ಸೂರ್ಯ ಏನಪ್ಪಾ ಅಂದ್ರೆ ಜ್ಞಾನದ ಪ್ರತೀಕ. ಆ ಅಧ್ಯಾತ್ಮ ಜ್ಞಾನವನ್ನ, ಸಂಪೂರ್ಣವಾದ ಜಗತ್ತಲ್ಲಿ ಏನೇನು ಜ್ಞಾನ ಇದೆಯೋ ಅದೆಲ್ಲ ಜ್ಞಾನಗಳ ಪ್ರತೀಕ ಈ ದಕ್ಷಿಣ ಮೂರ್ತಿ. ಇನ್ನೊಂದು ಕಡೆ ಹಿಮಾಂಶು. ಹಿಮಾಂಶು ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಚಂದ್ರ. ನೀವು ಸಾಮಾನ್ಯವಾಗಿ ನೋಡಿದ್ರೆ ಯಾರಾದ್ರೂ ಒಂದು ಸ್ವಲ್ಪ ಹುಚ್ಚುತನ ಮಾಡ್ತಾ ಇದ್ರೆ ಹೇಳ್ತೀವಿ, ಎಲ್ಲೋ ಏಕಾದಶಿ ಅಮಾವಾಸ್ಯೆ ಹುಣ್ಣಿಮೆ ಬಂದಿರಬೇಕು, ಹೆಂಗಂದ್ ನಂಗೆ ಹಾಕ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಈ ಚಂದ್ರನ ಬೆಳದಿಂಗಳು ಹೆಚ್ಚಾದಂಗೆ ಇಲ್ಲ ಚಂದ್ರನ ಉದಯ ಜಾಸ್ತಿ ಆದಂಗೆ ಚಂದ್ರ ಕಡಿಮೆ ಆಗ್ತಾ ನಮ್ಮ ಮನಸ್ಸಿನ ಮೇಲೆ ಚಂದ್ರನಿಗೂ ತುಂಬಾ ಲಿಂಕ್ ಇದೆ. ಹಾಗಾಗಿ ಜ್ಯೋತಿಷ್ ಶಾಸ್ತ್ರದಲ್ಲೂ ಕೂಡ ಚಂದ್ರನ ಸ್ಥಾನವನ್ನ ನೋಡಿ ಅವನ ಮನಸ್ಸು ಹೇಗಿರ್ಬೋದು ಅಂತ ಹೇಳ್ತಾರೆ. ಸೊ ಚಂದ್ರನಿಗೆ ಮತ್ತೆ ನಮ್ಮ ಮನಸ್ಸಿಗೆ ಅವಿನಾಭಾವ ಸಂಬಂಧ ಇದೆ. ಈಗ ತಾವುಗಳೆಲ್ಲ ಮೂನ್ಲೈಟ್ ಡಿನ್ನರ್ ಮಾಡ್ತೀರಾ, ಇಷ್ಟನೂ ಪಡ್ತೀರಾ. ಆದ್ರೆ ಬ್ರಹ್ಮಚಾರಿಗೆ ಮತ್ತೆ ಸನ್ಯಾಸಿಗೆ ಈ ಮೂನ್ಲೈಟ್ ಡಿನ್ನರ್ ನಿಷಿದ್ಧ. ಯಾಕಪ್ಪ ಅಂದ್ರೆ ಆ ಬೆಳದಿಂಗಳ ಸಮಯದಲ್ಲಿ ಬ್ರಹ್ಮಚಾರಿ ಇಲ್ಲ ಸನ್ಯಾಸಿ ಏನಾದ್ರೂ ಹೋಗಿ ಅಲ್ಲಿ ಊಟವನ್ನು ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಮನಸ್ಸು ವಿಚಲಿತವಾಗಿ ಕಾಮೋದ್ರಿಕ್ತವಾಗುತ್ತೆ ಅಂತ ಹೇಳಿ ಶಾಸ್ತ್ರ ಬ್ರಹ್ಮಚಾರಿಗೆ, ವಟುವಿಗೆ, ಬ್ರಾಹ್ಮಣ ವಟುವಿಗೆ, ಸ್ಟೂಡೆಂಟ್ಗೆ ಮತ್ತೆ ಸನ್ಯಾಸಿಗೆ ಮೂನ್ಲೈಟ್ ಡಿನ್ನರ್ನ ನಿಷಿದ್ಧ ಮಾಡಿದೆ. ಸೊ ಅಂತಹ ಚಂದ್ರವನ್ನ, ಆ ಮನಸ್ಸಿನ ಪ್ರಭುವಾದ ಪ್ರತೀಕವಾದಂಥ ಚಂದ್ರವನ್ನ ಈ ದಕ್ಷಿಣಾಮೂರ್ತಿ ಅವನ ತಲೆಯ ಇನ್ನೊಂದು ಭಾಗದಲ್ಲಿ ಧರಿಸಿದ್ದಾನೆ. ಇನ್ನ ಮೌನ, ಅವನೇನು ಮಾತಾಡ್ತಿಲ್ಲ, ಮಂದ ಸ್ಮಿತ, ಜಸ್ಟ್ ಸ್ಮೈಲಿಂಗ್ ಫೇಸ್ ಕೊಟ್ಟಿದ್ದಾನೆ ದಕ್ಷಿಣಾಮೂರ್ತಿ. ಕೆಳಗಡೆ ಶಿಷ್ಯರೇನೋ ಕೂತಿದ್ದಾರೆ, ಅವನು ಪುಸ್ತಕವನ್ನು ಇಟ್ಕೊಂಡಿದ್ದಾನೆ ದಕ್ಷಿಣಾಮೂರ್ತಿ, ಅದೇನು ಮಾತಾಡ್ತಿಲ್ಲ, ಜಸ್ಟ್ ಮೌನ, ಸುಮ್ಮನೆ ಕೂತ್ಕೊಂಡಿದ್ದಾನೆ. ಈ ಮೌನವನ್ನ ಏನ್ ಪ್ರತಿಬಿಂಬಿಸುತ್ತೆ ಅಂತ ಹೇಳಿ ವಿದ್ವಾಂಸರು ವ್ಯಾಖ್ಯಾನವನ್ನ ಮಾಡ್ತಾರೆ ಅಂದ್ರೆ, ಈ ಮೌನ ಚೈತನ್ಯವನ್ನ ಇಲ್ಲ ಅವನ ಮುಖದಲ್ಲಿರುವಂತ ಮಂದ ಹಾಸವನ್ನ, ಚೈತನ್ಯವನ್ನ, ಆತ್ಮಾನಂದವನ್ನ ಪ್ರತಿಬಿಂಬಿಸ್ತವೆ. ಯಾಕೆ ಮೌನ ಚೈತನ್ಯವನ್ನ, ಆತ್ಮಾನಂದ ಇಲ್ಲ ಮಂದಹಾಸ ಆತ್ಮಾನಂದವನ್ನು ಪ್ರತಿಬಿಂಬಿಸ್ತವೆ ಅಂತ ಹೇಳಿದ್ರೆ, ನಾವೆಲ್ಲ ಉಪನಿಷತ್ತುಗಳಲ್ಲಿ ಕಠೋಪನಿಷತ್ತು ಓದ್ತಾ ಇದ್ದೀರಾ, ಕಠೋಪನಿಷತ್ತಲ್ಲೂ ಕೂಡ ಗೊತ್ತಿರ್ತದೆ ಏನಂದ್ರೆ ಬ್ರಹ್ಮನ್ ಅಂದ್ರೆ ಆತ್ಮ ಅಂದ್ರೆ ನಿಜವಾಗ್ಲೂ ಯಾರು ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿ. ಅದಕ್ಕೆ ಶ್ರೀರಾಮಕೃಷ್ಣರು ಅವರು ಅದ್ಭುತ, ಅವರ ಉಪದೇಶಗಳು ದೊಡ್ಡ ದೊಡ್ಡ ಆ ಉಪನಿಷತ್ತು ವೇದಗಳ ಸತ್ಯವನ್ನ, ಆ ಟೆಕ್ನಿಕಲ್ ಮೀನಿಂಗ್ಗಳನ್ನ ತುಂಬಾ ಸುಂದರವಾದ ಕಥೆಗಳಲ್ಲಿ ಹೇಳ್ಬಿಡ್ತಾರೆ ಶ್ರೀರಾಮಕೃಷ್ಣರು. ಅದಕ್ಕೆ ಏನಾದ್ರೂ ಉಪನಿಷತ್ತು ಓದಿ ಆ ವೇದಾಂತವನ್ನು ಓದಿ ಶ್ರೀರಾಮಕೃಷ್ಣ ನಾವು ಉಪದೇಶವನ್ನ, ಕಥಾಮೃತವನ್ನ, ವಚನ ವೇದವನ್ನು ಓದ್ತಾ ಇದ್ರೆ ಪ್ರತಿ ಪ್ಯಾರಲ್ಲೂ ಕೂಡ ಪ್ರತಿನಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇರ್ತೀವಿ. ಆ ಶ್ರೀರಾಮಕೃಷ್ಣನ ಕಡೆ ಹೇಳ್ತಾರೆ ಏನಂದ್ರೆ, ಜಗತ್ತಲ್ಲಿ ಏನೇನು ನೋಡ್ತೀರೋ ಅದೆಲ್ಲ ಎಂಜಿಲಾಗ್ಬಿಟ್ಟಿದೆ, ಈ ಬ್ರಹ್ಮನ್ ಆತ್ಮ ಅನ್ನೋದು ಮಾತ್ರ ಎಂಜಿಲಾಗಿಲ್ಲ ಅಂತ. ಎಂಜಿಲಾಗಿದೆ ಅಂದ್ರೆ ಏನು, ನಾವು ಎಂಜಿಲಿಂದ ಮುಟ್ಟಿದ್ರೆ ಇಲ್ಲ ನಾವು ತಿಂದಿದ್ರೆ ಏನಂತ ಏನು ಶ್ರೀರಾಮಕೃಷ್ಣ ಹೇಳ್ತಾರೆ, ಪ್ರತಿಯೊಂದು ಜೀವನದಲ್ಲಿ ಜಗತ್ತಲ್ಲಿ ಏನೇನು ಕಾಣ್ತಿರೋ ಅದೆಲ್ಲ ಎಂಜಿಲಾಗ್ಬಿಡುತ್ತೆ, ಬ್ರಹ್ಮನ್ ಅಂತ ಏನು ಕರಿತಿರೋ ಅದು ಮಾತ್ರ ಎಂಜಿಲಾಗಿಲ್ಲ ಅಂತಲ್ಲ. ಯಾಕಪ್ಪ ಅಂತಂದ್ರೆ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ಆ ಬ್ರಹ್ಮನ್ ಆತ್ಮ ಅಂತ ಏನಿದಿಲ್ಲ ಅದನ್ನ ಮಾತ್ರ ಈ ನಮ್ಮ ನಾಲ್ಗೆಯಿಂದ, ನಮ್ಮ ಮನಸ್ಸಿನಿಂದ ಇಲ್ಲ ನಮ್ಮ ವಾಕ್ ಈ ಮಾತಿನಿಂದ ಏನು ಅಂತ ಅದನ್ನ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಎಂಜಿಲಾಗಿಲ್ಲ. ಇನ್ ಜಗತ್ತು ಎಲ್ಲವನ್ನೂ ಕೂಡ ನಮ್ಮ ಎಲ್ಲ ವಿದ್ವಾಂಸರು ಅದನ್ನ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದಾರೆ, ವರ್ಣಿಸ್ಬಿಟ್ಟಿದ್ದಾರೆ, ಅದಕ್ಕೆಲ್ಲ ಎಂಜಿಲಾಗಿದೆ ಅಂತ. ವರ್ಣನಾತೀತ ಅನ್ನೋದನ್ನ ಶ್ರೀರಾಮಕೃಷ್ಣ ಸುಂದರವಾದ ಉದಾಹರಣೆ ಕೊಡ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ನೋಡು ನನ್ನ ಆಧ್ಯಾತ್ಮಿಕ ಅನುಭವ ಏನಿದೆ ಅಂತ ನಿಮ್ಗೆಲ್ಲ ತಿಳಿಸ್ಬೇಕು ಅಂತ ಆಸೆ,
ಅದನ್ನು ಹೇಳಬೇಕು ಅಂತ ಹೋಗಿದ ತಕ್ಷಣ ಅಮ್ಮ ಬಂದ್ಬಿಟ್ಟು ನನ್ನ ಗಂಟಲನ್ನ ಈಚೆ ಬಿಡ್ತಾಳೆ, ಗಂಟಲು ಹಿಡಿದಿಟ್ಟು ಬಿಡ್ತಾಳೆ. ನಾವು ಅದನ್ನಲ್ಲಿ ಲಿಟ್ರಲ್ ಮೀನಿಂಗ್ ಲಿಟ್ರಲ್ ಸೆನ್ಸ್ ಅಲ್ಲಿ ತೆಗೆದುಕೊಳ್ಬಾರ್ದು. ಅಂದ್ರೆ ಅವ್ರ ಆಧ್ಯಾತ್ಮಿಕ ಅನುಭವವನ್ನ ಇಲ್ಲ ಆತ್ಮಾನುಭವವನ್ನು ಹೇಳಿ ಕೊಟ್ಟಿದ್ದಾರೆ, ಕಾಳಿ ಮಾತೆ ಬಂದು ಅವ್ರ ಗಂಟಲು ಹಿಡ್ಕೊಳ್ತಿದ್ದಾಳೆ ಅಂತ ಆ ಅರ್ಥ ಅಲ್ಲ. ಅಂತ ಅಂದ್ರೆ ಆತ್ಮ ಅಂದ್ರೆ ನಾವು ಬ್ರಹ್ಮಾನಂದ ಅಂತ ನಾವೇನು ಹೇಳ್ತೀವಿ ಅದು ನಿಜವಾದ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಆ ಉಪಮೆಯ ಮೂಲಕ ಶ್ರೀರಾಮಕೃಷ್ಣ ಸುಂದರವಾಗಿ ಹೇಳ್ತಾರೆ. ಸೊ ಈ ಮೌನ ಧರಿಸಿರುವಂಥ ದಕ್ಷಿಣಾಮೂರ್ತಿ ಏನು ಆ ಮೌನವನ್ನ ಮಂದಹಾಸವನ್ನ ಏನ್ ಹೇಳುತ್ತೆ ಅಂದ್ರೆ ಆ ಮೌನ ಆತ್ಮವನ್ನ ಚೈತನ್ಯವನ್ನು ಪ್ರತಿನಿಧಿಸಿದ್ರೆ ಆ ಮಂದಹಾಸ ಆತ್ಮಾನಂದವನ್ನ ತಿಳಿಸ್ತದೆ. ಫಾರ್ ಅನ್ ಎಕ್ಸಾಂಪಲ್, ನಾವು ಐಸ್ ಕ್ರೀಮ್ನ ತಿಂತಾ ಇರ್ತೀವಿ. ಮೊದಲೇ ಸರಿ ಐಸ್ ಕ್ರೀಮ್ ತಿಂದಾಗ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀವಿ. ಆ ಐಸ್ ಕ್ರೀಮ್ ಆನಂದ ಎಷ್ಟು ನಮ್ಗೆ ಆಯ್ತು ಅಂದ್ರೆ ಅದರೊಳಗಡೆ ನಾವೇನು ಮರ್ಜ್ ಆಗ್ತಿದ್ವಿ ಅಂದ್ರೆ ಐಸ್ ಕ್ರೀಮ್ ಹೇಗಿದೆ ಅಂತ ಕೇಳಿದ್ರು ನಾವೇನು ಮಾತಾಡಲ್ಲ. ಯಾಕಂದ್ರೆ ಆ ಐಸ್ ಕ್ರೀಮ್ ತಿನ್ನುವಂತ ಸಮಯದಲ್ಲಿ ಇಲ್ಲಿ ಯಾವುದೋ ಒಂದು ಸ್ವೀಟ್ ಅನ್ನು ತಿನ್ನುವಂತ ಸಮಯದಲ್ಲಿ ಆ ಆನಂದದ ಜೊತೆ ನಾವೇ ಮರ್ಜ್ ನಾವೇ ಒಂದಾಗ್ಬಿಟ್ಟಿರ್ತೀವಿ. ಹಂಗಾಗಿ ನಾನು ಮತ್ತೆ ಈ ಐಸ್ ಕ್ರೀಮು ತಿನ್ನುವನು ಅನ್ನುವಂಥ ಯಾವುದೇ ಭೇದ ಇರೋದಿಲ್ಲ. ನಾನೇ ಐಸ್ ಕ್ರೀಮ್ ಆದು ಅಂತ ಇಲ್ಲ, ನಾನೇ ಆನಂದ ಸ್ವರೂಪ ಆಗ್ಬಿಟ್ಟಿರ್ತೀನಿ. ಅದೇ ರೀತಿ ಆ ಭಗವಾನ್ ಯಾವಾಗ ನಾವು ನಿಜವಾದ ಆತ್ಮಾನಂದದಲ್ಲಿ ಮುಳುಗಿರ್ತೀವೋ ಅವಾಗ ನಾನು ಮತ್ತೆ ಆತ್ಮ ಅಂತ ಯಾವಾಗ ಭೇದ ದ್ವೈತ ಭಾವ ಇರುವುದಿಲ್ವೋ ಅವಾಗ ನಿಜವಾದ ಆನಂದ. ಶ್ರೀರಾಮಕೃಷ್ಣ ಕೂಡ ಅದನ್ನೇ ಚೆನ್ನಾಗಿ ಇನ್ನೊಂದು ಕಡೆ ಹೇಳ್ತಾರೆ. ಏನಪ್ಪ ಅಂದ್ರೆ ನಾನು ಯಾರು ಅಂತ ಹೇಳಿದ್ರೆ ಭಗವಂತನ ಹತ್ರ ಹೋದಂಗೆ ಫಸ್ಟು ಹರಿ 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 ಅಂತ ಹೇಳ್ತಾ ಇರ್ತೀವಿ, ಹರಿಬೋಲ್ 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 ಅಂತ ಹೇಳ್ತಾ ಇರ್ತೀವಿ. ಇನ್ನು ಸ್ವಲ್ಪ ಭಗವಂತನ ಹತ್ರ ಹೋದಾಗ ಹರಿ 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 ಅಂತ ಹೇಳ್ತಾ ಇರ್ತೀವಿ. ಇನ್ನೂ ಸ್ವಲ್ಪ ಭಗವಂತನ ಹತ್ರ ಹೋದಾಗ ರೀ 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 ಅಂತ ಹೇಳ್ತೀವಿ. ಇನ್ನೂ ಸ್ವಲ್ಪ ಹತ್ರ ಈ ಅಂತ ಹೇಳ್ತೀವಿ. ಆಮೇಲೆ ಸ್ವಲ್ಪ ಇನ್ನು ಭಗವಂತನ ಹತ್ರ ಹೋದಾಗ ಭಗವಂತನ ಕಂಡಾಗ ಅಲ್ಲೇನು ಮಾತು ಉಳಿದಿಲ್ಲ. ಯಾಕೆಂದ್ರೆ ಆ ಭಗವಂತನ ಹತ್ರ ಹೋದಾಗ ಭಗವಂತನ ಸಾನ್ನಿಧ್ಯವನ್ನು ಕಂಡಾಗ ಆ ನಿಜವಾದ ಆನಂದ ಅವನದಾದಾಗ ಅವನಿಗೆ ಯಾವ ಪದಗಳು ಬೇಕಾಗಿರಲ್ಲ, ಹೇಳಬೇಕು ಅಂತ ಅನ್ಸಲ್ಲ. ಜಸ್ಟ್ ಲೆಟ್ ಮೀ ಎಂಜಾಯ್ ಅಂತ. ಅದೇ ರೀತಿ ಆ ಮಂದ ಹಾಸವನ್ನ ನೀವು ಮೂರ್ತಿಯನ್ನು ಕಂಡಾಗ ನಾವು ಅಂದ್ರೆ ಮೂರ್ತಿಯನ್ನು ಚೆನ್ನಾಗಿ ಕೆತ್ತಿದ್ರೆ ಮಾತ್ರ ಕಾಣುತ್ತೆ, ಅಫ್ಕೋರ್ಸ್ ಇದೆಲ್ಲ. ಸೊ ಆವಾಗ ನಾವು ಈ ಆತ್ಮಾನಂದವನ್ನು ನೋಡಬಹುದು. ಸೊ ಈಗ ನಿಜವಾಗ್ಲೂ ನಮ್ಗೆ ಆನಂದ ಬೇಕಾದ್ರೆ, ಪರಮ ಆನಂದ ಬೇಕಾದ್ರೆ, ನಿಜವಾದ ಶಾಂತಿ ಬೇಕಾದ್ರೆ ನಾವೇನ್ ಮಾಡಬೇಕು ಅಂತ ಅಂದ್ರೆ ದುಡ್ಡನ್ನು ದುಡಿಯೋದು, ಇಲ್ಲ ಆಭರಣಗಳನ್ನು ಧರಿಸೋದಾಗಿರ್ಬೋದು, ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಆಗಲಿ, ಇಲ್ಲ ಫ್ಲಾಟ್ ಯಾವುದೋ ಇಲ್ಲಿ ಕಟ್ಟೋದ್ರಿಂದ ಸಿಗೋದಿಲ್ಲ, ಅದೆಲ್ಲ ತಾತ್ಕಾಲಿಕ ಆನಂದ. ನಿಜವಾದ ಆನಂದ ಯಾವಾಗಪ್ಪ ಅಂದ್ರೆ ನನ್ನನ್ನು ನಾನು ತಿಳ್ಕೊಂಡಾಗ, ನಾನು ಯಾರು ಅಂತ ತಿಳ್ಕೊಂಡಾಗ ನಿಜವಾದ ಆನಂದ ಉಂಟಾಗುತ್ತೆ. ಅದಕ್ಕೆ ಹೇಳಿದ್ದು ನಿಜವಾದ ಆನಂದ ನಿನ್ನಲ್ಲೇ ಇದೆ. ಶೃಣ್ವಂತ್ ಶ್ವೇತಾಶ್ವತರು ಉಪನಿಷತ್ ಹೇಳುತ್ತೆ, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಆಯೇದಮಾನಿ ದಿವ್ಯಾನಿ ತಸ್ತು ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ. ಶೃಣ್ವಂತು ವಿಶ್ವೇ, ಹೇ ವಿಶ್ವ ಅಂದ್ರೆ ಅವನ ಜಾಗೃತ ಪುರುಷನೇ, ಶೃಣ್ವಂತು ಕೇಳು, ಅಮೃತಸ್ಯ ಪುತ್ರಾಹ ನೀನು ಅಮೃತ ಪುತ್ರ, ಯು ಆರ್ ದ ಸನ್ ಆಫ್ ಇಮಾರ್ಟಲ್ ಬ್ಲಿಸ್ ಅಂತ ಹೇಳಿ. ನಾವು ಆ ಆನಂದದ ಮಕ್ಕಳು, ನಾವು ಆ ಪರಮ ಆನಂದದ ಶಾಶ್ವತ ಆನಂದದ ಮಕ್ಕಳು. ಅದನ್ನ ಕೇಳಪ್ಪ ನೀನು. ಸೊ ಯು ಆರ್ ದ ಸಿನ್ನರ್ ಅಂತ ಅಂದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಇಟ್ ಇಸ್ ಅ ಸಿನ್ ಟು ಕಾಲ್ ದಟ್ ಯು ಆರ್ ಎ ಸಿನ್ ಅಂತ. ನಾನು ಪಾಪಿ ಅಂತ ಕರೆಯೋದೇ ದೊಡ್ಡ ಪಾಪ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ನೋಡಿ ಇಂತಹ ನಮ್ಮ ವೇದಾಂತ. ನಾವು ಪ್ರತಿಯೊಬ್ಬರು ದಿವ್ಯಾತ್ಮಗಳು, ಪ್ರತಿಯೊಬ್ಬರು ದೇವಾತ್ಮರು ನಾವು ಅಂತ ನಮ್ಮ ವೇದಾಂತ, ನಮ್ಮ ಉಪನಿಷತ್ತು, ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮ ನಮ್ಮನ್ನು ಹೇಳುತ್ತೆ. ನಾವೆಲ್ಲ ದಿವ್ಯಾತ್ಮರು, ನಮ್ಮಲ್ಲಿ ನಿಜವಾದ ಶಾಂತಿ ಆನಂದ ಎಲ್ಲವೂ ನಮ್ಮೊಳಗಡೆ ಇದೆ. ಅದನ್ನ ನಾವು ಹೊರಗಡೆ ಹುಡ್ಕೊಂಡು ಹೋಗ್ತಾ ಇದೀವಿ ಅಂತ. ಅದನ್ನೇ ಕಬೀರದಾಸ ತುಂಬಾ ಚೆನ್ನಾಗಿ ಕಸ್ತೂರಿ ಮೃಗ ಡೂಂಡತ ಬನಮಾಯಿ ಅಂತ ಹೇಳಿ ಒಂದು ಹಿಂದಿಯ ಒಂದು ಪದ್ಯದಲ್ಲಿ ಹೇಳ್ತಾರೆ. ಕಸ್ತೂರಿ ಮೃಗ ಆ ಜಿಂಕೆಯ ಒಂದು ಪ್ರಭೇದ, ಅದರ ಒಳಗಡೆ ಆ ನಾಭಿಯಲ್ಲಿ ಕಸ್ತೂರಿ ಇರ್ತದೆ. ಅದು ತುಂಬಾ ಸುಗಂಧವಾದ ದ್ರವ್ಯ. ಆ ಸುಗಂಧವಾದ ದ್ರವ್ಯ ಏನೋ ಕಾಣಿಸ್ತಾರೆ, ಸುಗಂಧ ವಾಸನೆ ಆ ಜಿಂಕೆಗೆ ಬರ್ತಾ ಇದೆ. ಆ ಜಿಂಕೆ ಇಡೀ ಕಾಡು ತುಂಬಾ ಓಡಾಡ್ತಾ ಇರುತ್ತೆ. ಸುಗಂಧವಾದ ದ್ರವ್ಯ ಎಲ್ಲಿಂದನೂ ಬರ್ತಾ ಇದೆ, ತುಂಬಾ ಆಹ್ಲಾದಕರವಾಗಿದೆ. ಅದನ್ನು ಹುಡುಕ್ಬೇಕು, ಅದೆಲ್ಲಿದೆ ಪಡ್ಕೊಳ್ಬೇಕು ಅಂತ ಆ ಕಾಡನ್ನ ಸುತ್ತಿ 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 ಕೊನೆಗೆ ಬೆಂಡಾಗಿ ಕೊನೆಗೆ ಸಿಗದೆ ಅಯ್ಯೋ ಅಂತೇಳಿ ಕೂತ್ಕೊಳ್ಳುತ್ತಂತೆ. ಅದೇ ರೀತಿ ಅದನ್ನು ಯಾವಾಗ ಹೇಳ್ತಾನಂದ್ರೆ ಕಬೀರದಾಸ ಹೇಳ್ತಾರೆ, ನಮ್ಮೊಳಗಡೆ ಕೂಡ ಆ ಭಗವಂತ ಇದ್ದಾನೆ, ಆತ್ಮ ಅಂತಿದೆ. ಅದು ದಿವ್ಯ ಆನಂದದ ಸಂಕೇತ, ಅಮೃತ ಕಲಶ. ಆ ಅಮೃತತ್ವದ ಅವಿಭಾಜ್ಯ ಅಂಗ ನಾವು ಆಗಿರೋದ್ರಿಂದ ಆ ಸುಖಕ್ಕೋಸ್ಕರ ಹೊರಗಡೆ ಹುಡುಕಾಡ್ತಾ ಇದ್ದೀವಿ. ಅದು ಒಳಗಡೆ ಹೇಗೆ ಕಸ್ತೂರಿ ಮೃಗ ಕಸ್ತೂರಿ ಒಳಗಡೆ ಇದ್ರು ಹೊರಗಡೆ ನಾವು ಹುಡುಕ್ತಾ ಇದೀವೋ ಅದೇ ರೀತಿ ಆನಂದ ನಮ್ಮೊಳಗಡೆನೇ ಇದೆ. ಅದನ್ನು ನಾವು ಪಡ್ಕೊಳ್ಳೋದು ಬಿಟ್ಟು ಎಲ್ಲೆಲ್ಲೋ ಹುಡುಕಾಡ್ತಾ ಇದೀವಲ್ಲಪ್ಪ ಅಂತ ಆ ಕಬೀರ ಸುಂದರವಾದ ಉಪಯ ಮೂಲಕ ಹೇಳ್ತಾನೆ. ಯಾಕೆ ನಾವು ಅಧ್ಯಾತ್ಮವನ್ನು ಓದಬೇಕು, ಯಾಕೆ ನಾವು ವೇದಾಂತಕ್ಕೆ ಬರಬೇಕು ಅಂತಂದ್ರೆ ನಿಜವಾಗ್ಲೂ ನಾವು ಆನಂದವಾಗಿರಲಿಕ್ಕೆ. ಈಗ ಹೇಳಿ
ಆನಂದವಾಗಿರ್ಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ? ವೃದ್ಧಾಪ್ಯದಲ್ಲಿರುವಂಥ 60 ವರ್ಷದ ಮುದುಕರು ಮುದುಕಿಯರಿಗೆ ಮಾತ್ರನೇ, 16 ವರ್ಷದ ತರುಣಿಯರಿಗೆ ಬೇಕಾಗಿಲ್ವ ಆನಂದವಾಗಿರ್ಬೇಕು ಅಂತ, ನಮಗಿನ ಹೆಚ್ಚಾಗಿ ಅವರ ಆನಂದವನ್ನು ಅನುಭವಿಸ್ಬೇಕು ಅಂತ ಇರ್ತಾರೆ. ಸೊ ಅವರು ಕೂಡ ವೇದಾಂತವನ್ನು ಓದಿದ್ರೆ ಅವರು ನಿಜವಾಗ್ಲೂ ಆನಂದವಾಗಿರ್ಬೋದು ಅಂತ ನಮ್ಮ ಉಪನಿಷತ್ತುಗಳು ತಿಳಿದಂಥವರು ಹೇಳ್ತಾರೆ. ಇನ್ನು ಆ ಮೂರ್ತಿ ಶಾಸ್ತ್ರ ನೋಡಿ, ಆ ಎರಡು ಇದೆಲ್ಲ ನಾವೆಲ್ಲ ಅಬ್ಸರ್ವ್ ಮಾಡಿರೋದಿಲ್ಲ. ಆ ಎರಡು ದಕ್ಷಿಣಾಮೂರ್ತಿ ಎರಡು ಕಿವಿಯಲ್ಲಿ, ಒಂದಲ್ಲಿ ಬೆಂಡೋಲೆ ರಿಂಗ್ಸ್, ನಾವೆಲ್ಲ ಸಾಮಾನ್ಯವಾಗಿ ಪುರುಷರು ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಾರೆ ರಿಂಗ್ಸ್ ಅಂತ, ಈಗಿನ ಹೆಣ್ಮಕ್ಳು ಉಪಯೋಗಿಸ್ತಾರೆ ರಿಂಗ್ಸ್, ಚಿಕ್ಕ ಮಕ್ಕಳೆಲ್ಲ ಹಾಕಿರ್ತಾರಲ್ಲ ಆ ರಿಂಗ್. ಒಂದು ಕಿವಿಯಲ್ಲಿ ದಕ್ಷಿಣಾಮೂರ್ತಿಯ ಒಂದು ಕಿವಿಯಲ್ಲಿ ರಿಂಗ್ ಇದೆ ಜಸ್ಟ್. ಅದು ಏನು ಸೂಚಿಸ್ತದೆ ಅಂದ್ರೆ ಪುರುಷರು ಉಪಯೋಗಿಸ್ತಿದ್ದಂತಹ ಒಂದು ಕಿವಿಯೋಲೆ. ಇನ್ನೊಂದು ಕಡೆ ನಾವು ಹಿಂದಿನ ಕಾಲದ ಜುಮ್ಕಿಗಳು ಹಾಡ್ತಾ ಇದ್ರು ಹಳ್ಳಿಗಳ ಕಡೆ. ಜುಮ್ಕಿ ಅಂದ್ರೆ ಸ್ವಲ್ಪ ಗಾಳಿ ಆಯ್ತು ನಾವು ಹಿಂಗೆ ಹಾಡಿದ್ವಿ ಅಂದ್ರೆ ಅದು ಕೆಳಗೆ ಓಲಾಡ್ತಾ ಇತ್ತು. ಅದೇ ತರ ದಕ್ಷಿಣಾಮೂರ್ತಿಯ ಇನ್ನೊಂದು ಕಿವಿಲಿ ಆ ಜುಮುಕಿ, ದೊಡ್ಡ ಜುಮುಕಿ ಗಾಳಿ ಬಂದಾಗ ಅದು ತೇಲ್ತಾ ಇರುತ್ತೆ, ಆ ಕಡೆ ಕಡೆ ಓಲಾಡ್ತಾ ಇರುತ್ತೆ. ಅಂದ್ರೆ ಒಬ್ಬ ಪುರುಷ ಧರಿಸುವಂತಹ ಒಂದು ರಿಂಗ್, ಬೆಂಡೋಲೆ ಒಂದು ಕಿವಿಲಿದ್ರೆ, ಇದೊಂದು ಹೆಣ್ಣುಮಕ್ಕಳು ಧರಿಸುವಂತಹ ಜುಮುಕಿ ಅಂತ ನಾವೇನ್ ಕರಿತೀವಿ, ಅದನ್ನ ಇನ್ನೊಂದು ಕಿವಿಯಲ್ಲಿ ದಕ್ಷಿಣಾಮೂರ್ತಿ ಧರಿಸಿದ್ದಾನೆ. ಅದ್ರ ಅರ್ಥ ಏನಪ್ಪಾ ಅಂದ್ರೆ ದಕ್ಷಿಣಾಮೂರ್ತಿ ಯಾರೂ ಇಲ್ಲ, ಶಿವ ಅರ್ಧನಾರೀಶ್ವರ. ನಾವೆಲ್ಲ ದೇವರು ನಮಸ್ಕಾರ ಮಾಡ್ತಾ ಇರ್ತೀವಿ, ಅದನ್ನೆಲ್ಲ ನಾವು ಯಾವತ್ತೂ ಸೂಕ್ಷ್ಮವಾಗಿ ಗಮನಿಸಿರುವುದಿಲ್ಲ. ನೋಡಿ, ನಮ್ಮ ಹಿಂದಿನವರು ಎಷ್ಟು ಬುದ್ಧಿವಂತರಾಗಿದ್ರು. ಒಂದು ಕಿವಿಯ ಓಲೆಯಿಂದ ಕೂಡ ಒಂದು ಜಸ್ಟ್ ಆ ಕಿವಿ ಓಲೆ ಹೆಚ್ಚು ಕಮ್ಮಿ ಮಾಡಿದ ತಕ್ಷಣ ಅವನ ಅರ್ಧನಾರೀಶ್ವರ ಹೇಳುವಷ್ಟು ಚಾಕಚಕ್ಯತೆ ನಮ್ಮಲ್ಲಿತ್ತು. ಆ ಮೂರ್ತಿ ಶಾಸ್ತ್ರದಲ್ಲಿ ಬೆಳೆದಿತ್ತು. ಅವರ ಸೌಂದರ್ಯ ಪ್ರಜ್ಞೆ ಆಗಿರ್ಬೋದು, ಅವರ ಜ್ಞಾನದ ಮಟ್ಟ ಹೇಗಿತ್ತು ನೋಡಿ. ಇನ್ನ ಆ ಬಲಗೈಲಿ ಡಮರು ಇಟ್ಟಿದ್ದಾನಲ್ಲ, ಡಮರು ಆಗ್ಲೇ ಹೇಳಿದೆ ಆಕಾಶದ ಅಂಬರದ ಪ್ರತೀಕ. ಆ ಡಮರುವಿನ ಒಳಗಡೆ ನೀವು ನೋಡಿದ್ರಿ ಅಂದ್ರೆ ಡಮರು ಹೇಗಿರ್ತದೆ ಒಳಗಡೆ ಅಂದ್ರೆ ಎಂಟಿ ಸ್ಪೇಸ್ ಇರ್ತದೆ ಒಳಗಡೆ. ಎಂಟಿ ಸ್ಪೇಸ್ ಏನಂತಂದ್ರೆ ಸೃಷ್ಟಿಯ ಸಂಕೇತ. ಆಕಾಶ, ಆಕಾಶ ಅಂದ್ರೆ ಅವಕಾಶ, ಅವಕಾಶ ಅಂತಂದ್ರೆ ಅಲ್ಲಿ ಇರ್ಲಿಕ್ಕೆ ಸಾಧ್ಯವಾಗುವಂಥದ್ದು. ಆ ಡಮರು ಒಳಗಡೆ ಇರುವಂತಹ ಏನ್ ಎಂಟಿ ಸ್ಪೇಸ್ ಅದನ್ನ ಏನು ಸೂಚಿಸ್ತದಪ್ಪ ಅಂತಂದ್ರೆ ಸೃಷ್ಟಿಯ ಸಂಕೇತ. ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ಕೂಡ ಈ ಭಗವಂತನಿಂದನೇ ಆವಿರ್ಭಾವವಾಗುದು, ಅವನಿಂದನೇ ಹುಟ್ಟೋದಕ್ಕೆ ಆ ಡಮರು. ಮತ್ತಿನ್ನೊಂದೇನಪ್ಪ ಅಂದ್ರೆ ಆಕಾಶ. ಆಕಾಶ ಎಲ್ಲಿಂದ ಬರ್ತದೆ? ಶಬ್ದದಿಂದ ಬರ್ತದೆ. ಡಮರುವನ್ನು ನಾವು ಬಾರ್ದಾಗೆ ಅಂದ್ರೆ ಶಬ್ದ ಬರ್ತದೆ. ಆ ಶಬ್ದದಿಂದ ಆಕಾಶ, ಆಕಾಶದಿಂದ ವಾಯು, ವಾಯಿಂದ ಅಗ್ನಿ, ಅಗ್ನಿಯಿಂದ ಆಪಾಪ ಪೃಥ್ವಿ ಅಂತ ನಾವು ತೈತ್ರ ಉಪನಿಷತ್ತಲ್ಲಿ ನೋಡ್ತೀವಿ. ಇನ್ನ ಈ ಅಗ್ನಿ ಇಟ್ಕೊಂಡಿದ್ದಾನಲ್ಲ, ಒಂದು ಜ್ಞಾನದ ಸ್ವರೂಪವಾದ್ರೆ, ಅಗ್ನಿಯ ಸ್ವರೂಪವಾದ್ರೆ, ಇನ್ನೊಂದು ಪ್ರಳಯದ ಸ್ವರೂಪ, ಪ್ರಳಯದ ಸಂಕೇತ. ಅಂದ್ರೆ ಸೃಷ್ಟಿ ಮತ್ತೆ ಪ್ರಳಯ ಉಂಟಾದಾಗ ಅಂದ್ರೆ ಸ್ಥಿತಿ ಕೂಡ ಅದರಲ್ಲಿ ಇನ್ಕಾರ್ಪೊರೇಟೆಡ್, ಅದರಲ್ಲಿ ಅಂತರ್ಗತ. ಸೃಷ್ಟಿ, ಸ್ಥಿತಿ, ಪ್ರಳಯಕ್ಕೆ ಮೂಲಭೂತವಾದ ಪುರುಷ ಯಾರಪ್ಪ ಅಂದ್ರೆ ಈ ದಕ್ಷಿಣಾಮೂರ್ತಿ. ಅದಕ್ಕೆ ಕಾಳಿದಾಸರು ಅವರ ಒಂದು ಕಾವ್ಯದಲ್ಲಿ ಶಿವನನ್ನ ಕುರಿತು ಹೇಳ್ತಾರೆ. ಅಂದ್ರೆ ಆ ಸಂಸ್ಕೃತದ ಶ್ಲೋಕದ ಮೀನಿಂಗ್ ನಿಮ್ಗೆ ಹೇಳ್ತೀನಿ. ಅವನು ಅನಾದಿ, ಅವನು ಅನಾದಿ, ಅವನು ಆದಿ ಪುರುಷ, ಅವನಿಂದ ನಾವೆಲ್ಲ ಬಂದಿದ್ದೀವಿ, ಅವನ್ಗೆ ಯಾರು ಅಪ್ಪ ಅಮ್ಮ ಇಲ್ಲ ಅಂತ. ಸೊ ಅವನು ಅನಾದಿ. ನಾವೆಲ್ಲ ಯಾವಾಗಲೂ ಹುಟ್ಟಿದ್ವಿ, ನಮಗೆ ತಂದೆ ತಾಯಿಗಳಿದ್ದಾರೆ, ಹಂಗಾಗಿ ನಾವು ಅನಾದಿ ಆಗ್ಲಿಕ್ಕಾಗಲ್ಲ, ನಮ್ಗೆ ಆದಿ ಇದೆ. ಆಮೇಲೆ ಒಂದಷ್ಟು ವರ್ಷ ನಾವು ಸತ್ತು ಹೋಗ್ತೀವಿ, ಹಾಗಾಗಿ ನಮ್ಗೆ ಅಂತವೂ ಇದೆ. ಆದ್ರೆ ಶಿವ ಅನಂತ. ಯಾಕಂದ್ರೆ ಅವ್ನು ನಿನ್ನೆ ಒಂದು 10-20 ವರ್ಷದಿಂದ ಹುಟ್ಟಿದ್ದ, ಈಗ ಇರ್ತಾನೆ, ಇನ್ನೊಂದು 50-60 ವರ್ಷ ಇಲ್ಲ 100 ವರ್ಷ 1000 ವರ್ಷ ನಾನು ಸತ್ತೋಗ್ತಾನೆ ಅಂತಿಲ್ಲ. ಭೂತ, ವರ್ತಮಾನ, ಭವಿಷ್ಯತ್ 3 ಕಾಲದಲ್ಲಿ ಅವನು ಇದ್ದಾನೆ. ಹಾಗಾಗಿ ಅವನು ಅನಾದಿ, ಅವನು ಅನಂತ ಅಂತ ಕರೀತಾರೆ ಕಾಳಿದಾಸರು ಅವರ ಒಂದು ಕಾವ್ಯದಲ್ಲಿ ಶಿವನನ್ನ ಕುರಿತು. ಮತ್ತೆ ಈ ಡಮರು ಇನ್ನೊಂದು ಹೇಳುತ್ತೆ ಶಕ್ತಿಯ ಪ್ರತೀಕ ಅಂತ ಕೂಡ ಕೆಲವರು. ಆ ದಕ್ಷಿಣಾಮೂರ್ತಿಗೆ ಆಗ್ಲೇನೆ ಹೇಳಿದೆ, ಒಂದು ಕೈಯಲ್ಲಿ ಅಗ್ನಿಯನ್ನ, ಇನ್ನೊಂದು ಕೈಯಲ್ಲಿ ಡಮರುವನ್ನು ಇಟ್ಕೊಂಡಿದ್ದಾನೆ. ಇನ್ನೂ 2 ಕೈ, 4 ಕೈ ದಕ್ಷಿಣಾಮೂರ್ತಿಗೆ ಒಟ್ಟು. ಇನ್ನೆರಡು ಕೈಯಲ್ಲಿ, ಒಂದು ಕೈಯಲ್ಲಿ ತಾಳೆ ಗರಿಗಳಿರುವಂತ ಒಂದು ಪುಸ್ತಕವನ್ನು. ಆಗಿನ ಕಾಲದಲ್ಲ ತಾಳೆ ಗರಿಗಳಲ್ವಾ, ಹಾಗೆ ಈಗ ಮಾಡರ್ನ್ ದಕ್ಷಿಣಾಮೂರ್ತಿ ಇದ್ರೆ ಬುಕ್ಕು ಇಲ್ಲ ಲ್ಯಾಪ್ಟಾಪ್ ಇಟ್ಕೊಳ್ತಿದ್ದ ಅಂತ ಕಾಣುತ್ತೆ. ಸೊ ಅವನು ಹಿಂದಿನ ದಕ್ಷಿಣಾಮೂರ್ತಿಯಿಂದ ತಾಳೆ ಗರಿಗಳಿರುವಂತ ಪುಸ್ತಕ. ಆ ತಾಳೆ ಗರಿಯ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ 2 ತಾಳೆ ಗರಿಗಳಂತೆ. ಕೆಲವು ಚಿತ್ರಣದಲ್ಲಿ ಒಂದು ದೊಡ್ಡ ಬಂಚೆ ಇದೆ, ಆದ್ರೆ ಒರಿಜಿನಲ್ ಪೇಂಟಿಂಗ್ಸ್ ಕೆಲವರ ಅಭಿಮತ ಏನಪ್ಪಾ ಅಂದ್ರೆ ಆ ದಕ್ಷಿಣಾಮೂರ್ತಿ ಹಿಡಿದುವಂತಹ ತಾಳೆಗರಿಗಳ ಪುಸ್ತಕದ ಸಮೂಹ, ಅದ್ರಲ್ಲಿ ಪೇಜಸ್ ಎಷ್ಟಪ್ಪ ಅಂದ್ರೆ 2 ಪೇಜ್. ಒಂದು ಪೇಜ್ ಏನಪ್ಪಾ ಅಂದ್ರೆ ಪರಾವಿದ್ಯೆಯನ್ನು ಹೇಳ್ತದೆ, ಇನ್ನೊಂದು ಪೇಜ್ ಏನ್ ಹೇಳ್ತದೆ ಅಂದ್ರೆ ಅಪರಾವಿದ್ಯೆ. ಸೊ ಇಡೀ ಜ್ಞಾನವನ್ನ, ವೇದ, ಉಪನಿಷತ್ ಇರ್ಬೋದು, ಜ್ಯೋತಿಷಾಸ್ತ್ರ ಇರ್ಬೋದು, ಎಲ್ಲವನ್ನೂ ಕೂಡ ಸಿಂಬಾಲಿಕಲಿ ಹೇಗೆ ಚಿತ್ರಣ ಮಾಡಿದ್ದಾರೆ. 2 ಪೇಜ್ ಇರುವಂತಹ ಒಂದು ಪುಸ್ತಕವನ್ನು ದಕ್ಷಿಣಾಮೂರ್ತಿ ಇಟ್ಕೊಂಡಿದ್ದಾನೆ. ಆ ಒಂದು ಹಾಳೆ ಪರಾವಿದ್ಯೆ, ಅಧ್ಯಾತ್ಮ ವಿದ್ಯೆ, ಇನ್ನೊಂದು ಅಪರಾವಿದ್ಯೆ, ಏನು ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್, ಅಸ್ಟ್ರಾಲಜಿ, ಎಕನಾಮಿಕ್ಸ್ ಎಲ್ಲ ನಾವು ಕರಿತೀವಿ, ಅದೆಲ್ಲ ಅಪರಾವಿದ್ಯೆ. ಪರಾವಿದ್ಯೆ, ಅಪರಾವಿದ್ಯೆ. ಇನ್ನ
ಚಿನ್ಮುದ್ರೆ. ಈ ಚಿನ್ಮುದ್ರೆ ವಿಶೇಷವಾದಂತಹದ್ದು. ಚಿನ್ಮುದ್ರೆ ಅಂದ್ರೆ ಈ ಹೆಬ್ಬೆರಳು ಮತ್ತೆ ತೋರು ಬೆರಳನ್ನ ಈ ಒಂದು ಗೋಲಾಕಾರದಲ್ಲಿ ಇಟ್ಕೊಂಡಿರ್ತಾರೆ. ಈ ಮೂರು ಬೆರಳನ್ನ ಹೇಗೆ ಇಟ್ಕೊಂಡಿರ್ತಾರೆ. ಪ್ರಾಣಾಯಾಮದಲ್ಲೂ ಬರ್ತದೆ, ನಾಟ್ಯಶಾಸ್ತ್ರದಲ್ಲೂ ಬರ್ತದೆ, ಯೋಗಶಾಸ್ತ್ರದಲ್ಲೂ ಬರ್ತದೆ. ಧ್ಯಾನವನ್ನು ಮಾಡುವಾಗ ಕೆಲವರು ಈ ಚಿನ್ಮುದ್ರೆ ಇರಬೇಕು ಅಂತ ಹೇಳ್ತಾರೆ. ಈ ಚಿನ್ಮುದ್ರೆ ವಿಶೇಷವಾದಂಥದ್ದು. ಗೀತಾಮೃತದಲ್ಲೂ ಕೂಡ ಕೃಷ್ಣ ಪರಮಾತ್ಮ ಒಂದಲ್ಲಿ ಚಾಟಿ ಬೇಯಿಸಿದ್ರೆ ಇನ್ನೊಂದು ಕಡೆಯಲ್ಲಿ ಚಿನ್ಮುದ್ರೆ ಇಟ್ಕೊಂಡಿದ್ದಾನೆ ಅಂತ ಕೆಲವರು ವಾದ ಮತ್ತು ಕೆಲವರ ಚಿತ್ರಣವೂ ಕೂಡ. ಈ ಚಿನ್ಮುದ್ರೆ ಏನಪ್ಪಾ ಹೇಳ್ತದೆ ಅಂದ್ರೆ, ಈ ಹೆಬ್ಬೆರಳು ಪರಮಾತ್ಮನನ್ನ ಸೂಚಿಸಿದ್ರೆ, ಈ ತೋರು ಬೆರಳು ಆತ್ಮವನ್ನ ಅಂದ್ರೆ ಜೀವಾತ್ಮವನ್ನ ಪ್ರತಿಬಿಂಬಿಸ್ತದೆ. ಇವೆರಡು ಇಟ್ಕೊಂಡಾಗ ಏನಂತಂದ್ರೆ ಜೀವಾತ್ಮ ಮತ್ತೆ ಪರಮಾತ್ಮದ ಐಕ್ಯ. ಜೀವಾತ್ಮ ಮತ್ತೆ ಪರಮಾತ್ಮ ಇವರಿಬ್ರು ಬೇರೆ ಅಲ್ಲ, ಒಂದೇ. ಜೀವಾತ್ಮ ಮತ್ತು ಪರಮಾತ್ಮ ಇಬ್ರು ಒಂದೇ ಆಗಿದ್ದಾರೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣ, ಸುಂದರವಾದ ಗೋಲು ಸರ್ಕಲ್. ಅದೇಂತೆ ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣಮುದಚ್ಯತೆ. ನೀನು ಪೂರ್ಣ ಸ್ವರೂಪಿ, ನೀನು ಶಾಂತ ಅಲ್ಲ, ನೀನು ಪೂರ್ಣ ಸ್ವರೂಪಿ. ಹಾಗಾದ್ರೆ ಇವು ಮೂರು ಏನಪ್ಪ? ಈ ಮೂರೇನೋ ಇದೆಯಲ್ಲ, ಇದೇನು ಒಂದು ದೇಹ, ಇದೊಂದು ಮನಸ್ಸು, ಇದೊಂದು ಇಂದ್ರಿಯ. ಈ ಮೂರನ್ನ ನೀನೇನಾದ್ರೂ ನೆಟ್ಟಗೆ ಇಟ್ಕೊಂಡೆ ಅಂದ್ರೆ, ಈ ಮೂರನ್ನ ಏನಾದ್ರೂ ನಿನ್ನ ಅಧೀನದಲ್ಲಿ ನೀನು ಸರಿಯಾಗಿ ಇಟ್ಕೊಂಡ್ರೆ, ಆವಾಗ ನೀನ್ ಯಾರು ಅಂತ ತಿಳ್ಕೊಳ್ತೀಯ. ಅವಾಗ ನೀನು ಮತ್ತೆ ಈ ಪರಮಾತ್ಮ ಇಬ್ರು ಒಂದೇ ಅನ್ನುವಂತಹ ಪಾರಮಾರ್ಥಿಕ ಸತ್ಯವನ್ನು ತಿಳ್ಕೊಳ್ತೀಯ ಅನ್ನುವಂತಹ ಚಿತ್ರಣವನ್ನ, ವ್ಯಾಖ್ಯಾನವನ್ನ ವಿದ್ವಾಂಸರು ಈ ಒಂದು ಚಿನ್ಮುದ್ರೆಯ ಇದರಿಂದ ಕೊಡ್ತಾ ಹೋಗ್ತಾರೆ. ಸೊ ದಕ್ಷಿಣಾಮೂರ್ತಿ ಒಂದು ಕೈಯಲ್ಲಿ ತಾಳೆಯನ್ನು ಇಟ್ಕೊಂಡ್ರೆ, ಇನ್ನೊಂದು ಕೈಯಲ್ಲಿ ಈ ಚಿನ್ಮುದ್ರೆಯನ್ನು ಇಟ್ಕೊಂಡಿದ್ದಾನೆ. ಅಂದ್ರೆ ವೇದಾಂತದ ಬೋಧನೆಯನ್ನ ಮಾಡ್ತಿದ್ದಾನೆ. ಆತ್ಮ ಪರಮಾತ್ಮರು ಇಬ್ರು ಒಂದೇ. ನೀವು ತ್ರಿಕಾಲ ತಪಸ್ಸನ್ನ ಮಾಡ್ತಾ ಶರೀರ ಮನಸ್ಸು ಇಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಕೊಂಡಾಗ ನೀವ್ಯಾರು ಅಂತ ಗೊತ್ತಾಗುತ್ತೆ. ಆವಾಗ ಆತ್ಮಾನಂದವನ್ನ, ಪರಮಾನಂದವನ್ನ ಪಡಿತೀರಾ. ನಂದಂತೆ ನೀವು ಕೂಡ ಆನಂದವಾಗಿ, ಮೂಕಸ್ಮಿತರಾಗಿ, ಮಂದಸ್ಮಿತರಾಗಿ ಇರ್ತೀರಾ ಅಂತ ಇದು ಮಾಡ್ತಾರೆ. ಇನ್ನ ದಕ್ಷಿಣಾಮೂರ್ತಿ ಕೂತಿರುವಂತದ್ದು ನೋಡಿದ್ರೆ ವೀರಾಸನದಲ್ಲಿ ಕೂತಿದ್ದಾರೆ. ಎಡ ಕಾಲನ್ನ ಬಲ ತೊಡೆಯ ಮೇಲೆ ಇಟ್ಕೊಂಡು ಬಲ ಕಾಲನ್ನ ಕೆಳಗಿಟ್ಕೊಂಡಿದ್ದಾರೆ. ವೀರಾಸನ ಅಂತ ಯೋಗವನ್ನ ತಿಳಿದಂಥವ್ರಿಗೆ ನೀವು ಓದಿ ಕೇಳಿದ್ರೆ ವೀರಾಸನ ಬಗ್ಗೆ ಸಾಕಷ್ಟು ಕೊಡ್ತಿರ್ತಾರೆ. ಈ ವೀರಾಸನನ್ನ ಏನಪ್ಪ ಪ್ರತಿಬಿಂಬಿಸಂದ್ರೆ ಶಕ್ತಿಯನ್ನ, ತಾಕತ್ತನ್ನ, ಗಾಂಭೀರ್ಯವನ್ನ, ಕೀರ್ತಿಯನ್ನ, ಪ್ರಭುತ್ವವನ್ನ ಈ ವೀರಾಸನ ತೋರಿಸ್ತದಂತೆ. ಸೊ ಹಾಗಾಗಿ ದಕ್ಷಿಣಾಮೂರ್ತಿ ಪದ್ಮಾಸನದಲ್ಲೋ ಇಲ್ಲ ಶೀರ್ಷಾಸನದಲ್ಲೋ ಇನ್ನು ಬೇರೆ ಬೇರೆ ಆಸನದಲ್ಲಿ ಕೂತ್ಕೊಂಡಿಲ್ಲ, ವೀರಾಸನದಲ್ಲಿ ಕೂತ್ಕೊಂಡಿದ್ದಾರೆ. ಆ ಶಕ್ತಿಯನ್ನ, ಪ್ರತಿಭೆಯನ್ನ, ಗಾಂಭೀರ್ಯವನ್ನ ಸೂಚಿಸುವಂಥದ್ದು ವೀರಾಸನ. ಮತ್ತೆ ಇನ್ನೊಂದು, ಅವನ ಮುಖದಲ್ಲಿ ನೋಡಿದ್ರೆ ಅವನಿಗೆ ಯಾವುದೇ ಒಂದು ಗಡ್ಡ ಮೀಸೆ ಏನೂ ಇಲ್ಲ. ಒಂದು ದಕ್ಷಿಣಾಮೂರ್ತಿಯ ಒಂದು ಧ್ಯಾನ ಶ್ಲೋಕದಲ್ಲಿ ಯುವ ಗುರು ವೃದ್ಧ ಶಿಷ್ಯ ಅಂತ. ಸಾಮಾನ್ಯ ಗುರುಗಳೆಲ್ಲ ವಯಸ್ಸಾಗಿರ್ತದೆ, ಕೂತ್ಕೊಂಡವ್ರೆಲ್ಲ ವೃದ್ಧರು ಆಗಿರ್ತಾರೆ, ಯುವಕರು ಆಗಿರ್ತಾರೆ. ಆದ್ರೆ ಇಲ್ಲಿ ದಕ್ಷಿಣಾಮೂರ್ತಿ ನೀವು ಏನಾದ್ರೂ ಚಿತ್ರದಲ್ಲಿ ನೋಡಿದ್ರೆ ಆ ಋಷಿಗಳೆಲ್ಲರಿಗೂ ಗಡ್ಡ, ಬಿಳಿ ನೆರೆಗೂದಲು ಬಂದಿದೆ ಅಂದ್ರೆ 60+, 80+, 100+ ಆಗಿದ್ದಾರೆ. ಅವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ವೃದ್ಧ ಶಿಷ್ಯರು. ಆದ್ರೆ ಗುರು ಮಾತ್ರ ಇನ್ನೂ ಮೀಸೆ ಗಡ್ಡವೂ ಬಂದಿಲ್ಲ. ಯುವ ಗುರು ವೃದ್ಧ ಶಿಷ್ಯ. ಅದನ್ನ ಧ್ಯಾನ ಶ್ಲೋಕದಲ್ಲೇ ಹೇಳ್ತಾರೆ ಇದನ್ನೆಲ್ಲ. ಅಂದ್ರೆ ಇಲ್ಲಿ ಏನ್ ಪ್ರತಿಬಿಂಬಿಸ್ತದೆ ಅಂದ್ರೆ ಇವನು ಒಬ್ಬ ಸನಾತನ ಪುರುಷ. ಇವು ಬ್ರಹ್ಮನ ಮಾನಸ ಪುರುಷರಾದ 4 ಅವನ ಮಕ್ಕಳು ಸನಾತನ, ಸನಂದನ, ಸನತ್ ಕುಮಾರ್ ಇವರೆಲ್ಲ ನೋಡಿದ್ರು ಕೂಡ ಅವರು ಕೂಡ ಅವರ ಅಮರರಾಗಿದ್ರು, ಚಿರಂಜೀವಿಗಳಾಗಿದ್ದಾರೆ. ಅವ್ರಿಗೂ ಕೂಡ ನೀವು ಗಡ್ಡ ಮೀಸೆನ ನಾವು ಸಾಮಾನ್ಯ ಪುರಾಣದ ಕಲ್ಪನೆಯಲ್ಲಿ ನಾವು ಕಾಣುವುದಿಲ್ಲ. ಅದೇ ರೀತಿ ದಕ್ಷಿಣಾಮೂರ್ತಿಯ ಮುಖದಲ್ಲಿ ನೋಡಿದ್ರು ಕೂಡ ಆ ಯೌವನದ ಅವಸ್ಥೆಯನ್ನು ನಾವು ತುಂಬಾ ಸುಂದರವಾಗಿ ಕಾಣ್ಬೋದು. ಮಂದಸ್ಮಿತ ಮುಖ, ಅದರ ಜೊತೆ ಯಾವುದೇ ಗಡ್ಡ, ಯಾವುದೇ ಮೀಸೆ ಇಲ್ಲ. ಅಂದ್ರೆ ಒಬ್ಬ ಯುವಕ ಮತ್ತವನು ನಿತ್ಯ ನೂತನ ಸನಾತನ ಪುರುಷ ಅವನು. ಒಂದಾದ್ರೆ ಇನ್ನೊಂದು ಹೇಳ್ತಾರೆ, ಆಗ್ಲೇ ಅವನು ಅರ್ಧನಾರೀಶ್ವರ ಆದ್ಮೇಲೆ ಕೂತ ಅವನಿಗೆ ಯಾವುದೇ ಒಂದು ಲಿಂಗವಿಲ್ಲ, ಸೆಕ್ಸ್ ಇಲ್ಲ ಅಂತಂದ್ರೆ ಬ್ರಹ್ಮನ್ ಅಂತ ನಾವು ಕರೆದಾಗ ಅವನು ಪುರುಷನೂ ಅಲ್ಲ, ಸ್ತ್ರೀನೂ ಅಲ್ಲ. ಹಾಗಾಗಿ ದಕ್ಷಿಣಾಮೂರ್ತಿ ಶಿವನ ಅಂತ ನಾವು ಕರೆದ್ರು ಕೂಡ ಅರ್ಧನಾರೀಶ್ವರದ ಪ್ರತಿಬಿಂಬನಾದಂತ ಇವನು ಭಗವಂತ ಶಿವ ಸ್ವರೂಪಿಯಾದ್ರಿಂದ ಇವನಿಗೆ ಯಾವುದೇ ಲಿಂಗವಿಲ್ಲ ಅಂತ ಹೇಳಿ ಗಡ್ಡ ಮೀಸೆ ಇಲ್ಲದೆ ಇರೋದಕ್ಕೆ ವ್ಯಾಖ್ಯಾನವನ್ನ ಕೊಡ್ತಾನೆ. ಇನ್ನ ಸಾಮಾನ್ಯವಾಗಿ ನಾವು ನಟರಾಜನಲ್ಲೂ ಕೂಡ ನಾವು ನೋಡ್ತೀವಿ, ಮತ್ತೆ ದಕ್ಷಿಣಾಮೂರ್ತಿಯಲ್ಲೂ ಕೂಡ ನೋಡ್ತೀವಿ. ಕಾಲ ಕೆಳಗೆ ಒಬ್ಬನನ್ನ ಅದುಮಿ ಇಟ್ಟಿದ್ದಾನೆ, ಅವನ ಪಾದವನ್ನ ಅದುಮಿಟ್ಟಿದ್ದಾನೆ. ನಾವೆಲ್ಲ ಈಗಿನ ಮಾಡರ್ನ್ ಇದೆಲ್ಲ ನೋಡಿದ್ರೆ ಇದು ಇನ್ಹ್ಯುಮ್ಯಾನಿಟೇರಿಯನ್ ಅಂತೇಳಿ. ಯಾಕಂದ್ರೆ ಯಾರಾದ್ರೂ ಕಾಲ ಕೆಳಗೆ ಹೊಸತಾ ಇದೀವಿ ಅನ್ನೋದು ಮಾನವೀಯತೆ ಅಲ್ಲ. ಇದೆಲ್ಲ ನೀವು ಹಿಂದೂ ದೇವತೆಗಳು ಅಂತ ಹೇಳ್ತಾರೆ, ನೀವು ಪೂಜೆ ಮಾಡ್ತೀರಾ. ಯಾರೋ ಒಬ್ಬನ ಕಾಲ್ ಕೆಳಗೆ ಹಾಕಿ ಒಸಿತಾ ಇದ್ದಾರೆ, ಅವ್ರು ಎಂತಹ ದೇವರು ನಿಮ್ಮ ದೇವರು ಅಂತ ಕೂಡ ಗೊತ್ತಿಲ್ಲದೇವರು ಈಗಿನ ಯುವಕರು ನಮ್ಮನ್ನ ಮುದುರಿಸೋದುಂಟು. ಅವನು ಯಾರನ್ನ ಕಾಲಿಟ್ಟು ಒತ್ತಿ ಕೂತಿದ್ದಾನೆ ದಕ್ಷಿಣಾಮೂರ್ತಿ ಅಂತ ಅಂದ್ರೆ ಅವನೊಬ್ಬ
ಅಪಸ್ಮರ ಅನ್ನುವಂಥ ರಾಕ್ಷಸನಂತೆ. ಯಾರು ನಟರಾಜ ಅವನ ಕಾಲ್ ಕೆಳಗೆ ಇಟ್ಕೊಂಡಿದ್ದಾನೋ, ಇಲ್ಲ ದಕ್ಷಿಣಾಮೂರ್ತಿ ಯಾರು ಕಾಲ್ ಕೆಳಗೆ ಅದನ್ನೇ ಇಟ್ಕೊಂಡಿದ್ದಾನೋ, ಅವರಿಬ್ಬರನ್ನೂ ಕೂಡ ವ್ಯಾಖ್ಯಾನಕಾರರು ಹೇಳ್ತಾರೆ ಏನಪ್ಪಾ ಅಂದ್ರೆ, ಅವನೊಬ್ಬ ರಾಕ್ಷಸ, ರಾಕ್ಷಸನ ಹೆಸರು ಅಪಸ್ಮರ ಅಂತ. ಅಯ್ಯೋ, ಆ ರಾಕ್ಷಸ ಕೂಡ ಕೆಲವು ಚಿತ್ರದಲ್ಲಿ ಅವನು ಸರ್ಪವನ್ನು ಹಿಡಿದಿರೋದನ್ನು ನಾವು ನೋಡ್ತೀವಿ. ಇನ್ನು ಕೆಲವರು ಈ ತ್ರಿಶೂಲ ಇರುವಂತಹ ಒಂದು ವಿಶೇಷವಾದಂತಹ ಆಯುಧವನ್ನು ಇಟ್ಕೊಂಡಿದ್ದು ನಾವು, ಅಂದ್ರೆ ಪಾಶ. ಪಾಶ ಅಂದ್ರೆ ಪಾಶ ಯಾವಾಗ? ಪಾಶದಿಂದ ನಾವು ಬಂಧಿತವು, ನಾಗಪಾಶ ಅಂತ ನಾವು ರಾಮಾಯಣದಲ್ಲಿ ನೋಡ್ತೀವಿ. ನಾಗಪಾಶ ಅಂದ್ರೇನು? ಈ ಅಜ್ಞಾನದ ಪಾಶದಿಂದ ನಾವು ಬಂಧಿಸಲ್ಪಟ್ಟವರು. ಆ ಅಪಸ್ಮರ ಅನ್ನುವಂಥ ರಾಕ್ಷಸ ಆ ಸರ್ಪವನ್ನು ಇಟ್ಕೊಂಡಿದ್ದಾನೆ, ಅಂದ್ರೆ ಪಾಶದಿಂದ ಬಂಧಿತನಾಗಿದ್ದಾನೆ, ಅಂದ್ರೆ ಅಜ್ಞಾನದ ಪಾಶದಿಂದ ಅವನು ಕೂಡ ಬಂಧಿತನಾಗಿದ್ದಾನೆ. ಆದ್ರಿಂದ ಅವನು ರಾಕ್ಷಸ. ಅವನ ಹೆಸರು ಅಪಸ್ಮರ. ಅವನನ್ನ ಅದನ್ನೇ ಇಟ್ಟಿದ್ದಾನೆ ಈ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿಯ ಉಪಾಸನೆಯನ್ನು ಮಾಡಿದಾಗ, ಭಗವಂತನ ಉಪಾಸನೆಯನ್ನು ಮಾಡಿದಾಗ ನಮ್ಮಲ್ಲಿರುವಂತಹ ರಾಕ್ಷಸ ಗುಣಗಳೆಲ್ಲವೂ ಕೂಡ ಹೊರಟೋಗುತ್ತೆ. ಆ ಭಗವಂತ ಅದನ್ನು ತುಳಿದು ಇದು ಮಾಡ್ತಾನೆ. ಅದು ತುಳಿದಿದ ತಕ್ಷಣ ಅದನ್ನ ಮೆಟ್ಟಿ ನಾವು ಮೇಲ್ ಬಂದಾಗ, ನಮ್ಮಲ್ಲಿ ರಾಕ್ಷಸಿ ಗುಣಗಳೆಲ್ಲ, ರಾಕ್ಷಸಿ ಪ್ರವೃತ್ತಿ ಹೋದಾಗ ನಾವು ನಿಜವಾದ ಆನಂದವನ್ನು ಪಡಿತೀವಿ, ಅಧ್ಯಾತ್ಮ ಅನುಭವಿ ಪುರುಷರು ಆಗ್ತೀವಿ ಅನ್ನುವಂಥದ್ದನ್ನ ಈ ಒಂದು ಅಪಸ್ಮರ ರಾಕ್ಷಸನ ಚಿತ್ರಣದ ಮೂಲಕ ಕೊಡ್ತಾರೆ. ಅಂದ್ರೆ ಅಜ್ಞಾನದ ನಿರ್ಮೂಲನೆ ಅಂತ. ಆ ಭಗವಂತನ ಉಪಾಸನೆ, ಭಗವಂತನ ಉಪದೇಶನ ನಾವು ಅಭ್ಯಾಸ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಅಜ್ಞಾನದ ನಿರ್ಮೂಲನೆ ಆಗುತ್ತೆ. ನಮ್ಮಲ್ಲಿರುವ ಅಜ್ಞಾನದ ಪಾಶದಿಂದ ನಾವು ಆ ಬಂಧನದಿಂದ ವಿಮುಕ್ತಿಯನ್ನ ಹೊಂದುತ್ತೀವಿ, ಮುಕ್ತಿಯನ್ನ ಹೊಂದುತ್ತೀವಿ ಅಂತ. ಇನ್ನ ಎಟಿಮಾಲಜಿಕಲ್ ಮೀನಿಂಗ್ ಅಂತ ನಾವೇನು ಕರಿತೀವಿ, ಆ ಪದದ ವ್ಯಾಖ್ಯೆ ಅಪಸ್ಮರವನ್ನು ನಾವು ನೋಡಿದ್ರೆ, ಇಲ್ಲ ಅವನೊಬ್ಬ ರಾಕ್ಷಸ ಇದ್ನೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಅಂತ ನೋಡಿದ್ರು ಕೂಡ, ಒಂದು ಆ ಪದದ ವ್ಯಾಖ್ಯವನ್ನ, ಯೋಗಿಕ ಅರ್ಥವನ್ನ ನೋಡಿದಾಗ ಅಪಸ್ಮರ ಅನ್ನೋದಕ್ಕೆ ಮಂದ ಬುದ್ಧಿ ಇರುವಂಥವನು ಅಂತ ಕೂಡ ಹೇಳ್ತಾರೆ. ಮೆಂಟಲ್ ರಿಟಾರ್ಡ್ಮೆಂಟ್ ಅಂತ ಏನೀಗ ಮಾಡರ್ನ್ ಲ್ಯಾಂಗ್ವೇಜ್ ನಾವು ಕರಿತಾ ಇದ್ದೀವಿ. ಮೆಂಟಲ್ ರಿಟಾರ್ಡ್, ಮಾನಸಿಕ ಅವಸ್ಥೆ ಸರಿ ಇಲ್ಲದೆ ಇರುವಂಥದ್ದು, ಮಾನಸಿಕ ಅವಸ್ಥೆ ಯಾವಾಗಲೂ ಏರುಪೇರು ಆಗ್ತಿರುವಂಥವ್ರು ಯಾರಿರ್ತಾರೆ, ಮಂದ ಮತಿಗಳು ಯಾರಿರ್ತಾರೆ, ಅಂಥ ಮನಸ್ಥಿತಿ ಇರುವಂಥವನ್ನ ಕೂಡ ಅಪಸ್ಮರ ಅಂತ ನಾವು ಕರಿಬಹುದು ಅಂತ ಹೇಳಿ ಆ ಪದದ ಅರ್ಥದಲ್ಲಿ ಕರೀತಾರೆ. ಇನ್ನ ದಕ್ಷಿಣಾಮೂರ್ತಿ ತಿಲಕವನ್ನ ಇಟ್ಟಿದ್ದಾನೆ, ಆ ಕೆಂಪು ತಿಲಕವನ್ನ ಇಟ್ಟಿದ್ದಾನೆ. ಆ ತಿಲಕ ಏನಪ್ಪ ಹೇಳ್ತದೆ ಅಂತಂದ್ರೆ, ಅದು ಕೂಡ ಜ್ಞಾನದ ಸಂಕೇತ. ನಮ್ಗೆಲ್ಲ ಗೊತ್ತು, ಈಶ್ವರ ಮುಕ್ಕಣ್ಣ, ಆ ಮೂರನೇ ಕಣ್ಣಿರುವಂಥವನು, ಮೂರನೇ ಕಣ್ಣಿರುವಂಥದ್ದು. ಆ ಮೂರನೇ ಕಣ್ಣು ಓಪನ್ ಮಾಡಿದ್ರೆ ಏನಾಗುತ್ತೆ, ಕಾಮಾಸುರ ಸುಟ್ಟೋದ, ಕಾಮದಾನವನ್ನ ನಾವು ಮಾಡ್ತೀವಿ, ಹೋಲಿ ಹಬ್ಬವನ್ನ ಮಾಡ್ತೀವಿ. ಅಲ್ಲಿ ಏನು ಅಂತಂದ್ರೆ, ಮೂರನೇ ಕಣ್ಣಿದಾಗ ತಕ್ಷಣ ಬೆಂಕಿ ಆಚೆಗೆ ಬರ್ತದೆ, ಬೆಂಕಿಯಿಂದ ಇಡೀ ವಿಶ್ವವೇ ಸುಟ್ಟು ಭಸ್ಮ ಆಗುತ್ತೆ. ನಾವು ಪುರಾಣದಲ್ಲಿ ಕಲ್ಪನೆಯಲ್ಲಿ ಓದ್ತೀವಿ. ಒಂದು ಪುರಾಣದಲ್ಲಿ ಆ ಮೂರನೆಯಿಂದ ವಿಶೇಷವಾದ ಶಕ್ತಿಯಿಂದ ಬೆಂಕಿ ಬರ್ತದೆ, ಹಂಗಾಗಿ ಇಡೀ ವಿಶ್ವ ಸುಟ್ಟು ಹೋಗುತ್ತೆ. ಇದರ ವ್ಯಾಖ್ಯಾನ ನಾವೇನಪ್ಪ ನೋಡಿದ್ವಿ ಅಂತಂದ್ರೆ, ಆ ಮೂರನೇ ಕಣ್ಣು ಏನನ್ನು ಸೂಚಿಸ್ತದೆ ಅಂದ್ರೆ ಜ್ಞಾನ ಸಂಕೇತ. ಯಾವಾಗ ಮೂರನೇ ಕಣ್ಣು, ಆ ದಿವ್ಯ ನೇತ್ರ ಓಪನ್ ಆಗುತ್ತೋ, ಅವಾಗ ಅವನ ಆ ಜ್ಞಾನ ನಮಗೆ ಸಿಗುತ್ತೋ, ಆ ಜ್ಞಾನ ಸಿಕ್ಕಿದ ತಕ್ಷಣ, ಅಜ್ಞಾನ ನಾಶ ಆಗಿದ ತಕ್ಷಣ ನಾನ್ಯಾರು ಅಂತ ತಿಳ್ಕೊಳ್ಳುವಂಥದ್ದು ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಒಂದು. ಎರಡನೇದು, ಅವನು ಮೂರನೇ ಕಣ್ಣು ಓಪನ್ ತಕ್ಷಣ ಬೆಂಕಿ ದಗದಗ ಬಂದು ಇಡೀ ಪ್ರಪಂಚವನ್ನು ಸುಟ್ಟು ಮಾಡಿದಾಗ, ಇಡೀ ಸೃಷ್ಟಿ ಸ್ತುತಿ ಎಲ್ಲವೂ ನಾಶವಾಗಿ ಪ್ರಳಯ ಆಗ್ಬಿಟ್ಟಾಗ, ಅಂದ್ರೆ ಇಡೀ ಪ್ರಪಂಚವೇ ನಾಶ ಆಗ್ತದೆ ಅಂದ್ರೆ, ಅದ್ರಲ್ಲಿ ನಾನು ನಾಶ ಆದ್ರೆ ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ನಾನು ಭಗವಂತನ ಹತ್ರ ಹೋಗಬಹುದೇನೋ, ತಾತ್ಕಾಲಿಕವಾಗಿ ಕೈಲಾಸದಲ್ಲೋ ವೈಕುಂಠದಲ್ಲೋ ಇಲ್ಲ ರಾಮಕೃಷ್ಣ ಲೋಕದಲ್ಲಿ ನಾನು ಇರಬಹುದೋ ಏನು. ಸೊ ತಾತ್ಕಾಲಿಕವಾಗಿ ಭಗವಂತನ ಇರಬಹುದು ಅನ್ನೋಂಥ ಅರ್ಥವನ್ನ ಕೊಡ್ತಾರೆ ಈ ಮೂರನೇ ಕಣ್ಣಿನಿಂದ. ಇನ್ನು ಮೊನ್ನೆ ಅಷ್ಟೇ, ಒಂದು 20-30 ವರ್ಷಗಳ ಹಿಂದೆ ಟಿಬೆಟಿನ ಕೆಲವರು ಬೌದ್ಧ ಧರ್ಮದ ಸನ್ಯಾಸಿಗಳನ್ನ MRI ಸ್ಕ್ಯಾನಿಂಗ್ ಮತ್ತು ವಿಶೇಷವಾದಂಥ ಸ್ಕ್ಯಾನಿಂಗ್ಗಳನ್ನ ಮಾಡಿಸಿದ್ರು. ನಾವೆಲ್ಲ ಕುಂಕುಮವನ್ನು ಹಚ್ತೀವಿ, ವಿಭೂತಿಯನ್ನು ಹಚ್ತೀವಿ, ತಿಲಕವನ್ನು ಹಚ್ತೀವಿ. ಇದೆಲ್ಲ ಯಾಕೆ ನಾವು ಮಾಡ್ತಾ ಇರೋದು? ನಮ್ಮ ಆ ಕುಡಲಲ್ಲಿ 6 ಚಕ್ರಗಳಿದೆ, ಅದರಲ್ಲಿ ಒಂದು ಆಜ್ಞಾ ಚಕ್ರ. ಈ 2 ಹೆಬ್ಬೆಟ್ಟಿ ನಮ್ಮ 2 ಕಣ್ಣುಗಳ ಮಧ್ಯದಲ್ಲಿಂತ ಈ ಏನು ಐಬ್ರೋಸ್ ಅಂತ ನಾವು ಅದರ ಮಧ್ಯದಲ್ಲಿರುವಂತಹ ಅಲ್ಲಿ ಆಜ್ಞಾ ಚಕ್ರ ಇದೆ. ಹಂಗೆ ನಾವು ಕುಂಕುಮ ತಿಲಕ ಅದನ್ನೆಲ್ಲ ಮಾಡಿದಾಗ ಅದನ್ನ ಪ್ರತಿ ಸರಿ ನಾವು ಪ್ರಚೋದನೆಯನ್ನ ಮಾಡ್ತಿರ್ತೀವಿ ಅಂತ ಒಂದು ವ್ಯಾಖ್ಯಾನ. ಇನ್ನ ನಮ್ಮಲ್ಲಿ, ನಮ್ಮ ಮೆದುಳಿನಲ್ಲಿ ಬ್ರೌನ್ ಮ್ಯಾಟರ್, ಗ್ರೇ ಮ್ಯಾಟರ್ ಅಂತ ಕರೀತಾರೆ. ನಾವು ಧ್ಯಾನವನ್ನ ಮಾಡಿದಾಗ, ಪೂಜೆ ಉಪಾಸನೆಗಳನ್ನ ಮಾಡಿದಾಗ, ಮನಸ್ಸು ಶಾಂತವಾಗಿದ್ದಾಗ ಈ ಗ್ರೇ ಮ್ಯಾಟರ್ ಹೆಚ್ಚಾಗ್ತಾ ಹೋಗ್ತಾರೆ. ಒಂದಷ್ಟು ವರ್ಷಗಳಾದ್ಮೇಲೆ, ಹುಟ್ಟಿದಾಗಿಂದ ಒಂದಷ್ಟು ವರ್ಷಗಳಾದ್ಮೇಲೆ ಈ ಗ್ರೇ ಮ್ಯಾಟರ್ ಬೆಳೀತಾ ಹೋಗುತ್ತೆ. ಆಮೇಲೆ ಒಂದಷ್ಟು ವರ್ಷಗಳಾದ್ಮೇಲೆ ನಾವು ಹೇಗೆ ಬೆಳೆಯೋದಿಲ್ವೋ ಹಾಗೆ ಈ ಗ್ರೇ ಮ್ಯಾಟರಿನ ಉತ್ಪಾದನೆ ಕೂಡ ನಿಂತು ಹೋಗುತ್ತೆ. ಆ ಒಂದಷ್ಟು ವರ್ಷಗಳಾದ್ಮೇಲೆ ಆ ಗ್ರೇ ಮ್ಯಾಟರ್ ಉತ್ಪಾದನೆ ನಿಂತು ಹೋಗುತ್ತೆ, ಅಷ್ಟೇ ಇರ್ತದೆ. ಅದೇ ನಾವು ಉಪಾಸನೆಗಳನ್ನ ಮಾಡ್ತಾ ಇದ್ರೆ, ಧ್ಯಾನವನ್ನ ಮಾಡಿ ನಮ್ಮ ಮನಸ್ಸಿನ ಸ್ಥಿತಿಯನ್ನು ನಾವು ಚೆನ್ನಾಗಿ ಇಟ್ಕೊಂಡಿದ್ವಿ ಅಂದ್ರೆ ಈ ಗ್ರೇ ಮ್ಯಾಟರ್ ಅಷ್ಟೇ ಚೆನ್ನಾಗಿರುತ್ತೆ. ಆವಾಗ ಗ್ರೇ ಮ್ಯಾಟರ್ ಚೆನ್ನಾಗಿತ್ತು ಅಂದ್ರೆ ದಿಯೋ ಯೋನ ಪ್ರಚೋದನೆ ನಾವು ಗಾಯತ್ರಿ ಮಂತ್ರದಲ್ಲಿ ಹೇಳ್ತಾ ಇರ್ತೀವಲ್ಲ, ಅಂದ್ರೇನು, ವಿಶೇಷವಾದಂಥ ಶಕ್ತಿ ನಮ್ಗೆ ಉಂಟಾಗಿ ಸೃಷ್ಟಿಯ ಸ್ಥಿತಿಯ ಇಲ್ಲ ಪ್ರಳಯದ ಸೃಷ್ಟಿಯ ಇಂದಿರುವಂಥ ಅಂತರ್ಭೂತವಾದ ಅಂತರ್ಗರ್ಭಿತವಾದ
ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಅದಕ್ಕೆ ಬೇಕಾಗುವಂಥ ಮಾನಸಿಕ ಸ್ಥಿತಿ ನಮಗುಂಟಾಗುತ್ತೆ. ಹಿಂದಿನ ಕಾಲದ ಎಲ್ಲ ಋಷಿಮುನಿಗಳು ಕೂಡ ವಿಶ್ವಾಮಿತ್ರ ಗಾಯತ್ರಿ ಮಂತ್ರವನ್ನು ಹೇಗೆ ಕಂಡುಕೊಂಡ್ರು, ಆ ಋಷಿಮುನಿಗಳು ಪಾಶುಪತಾಸ್ತ್ರ, ಆಗ್ನೇಯಾಸ್ತ್ರ, ಬ್ರಹ್ಮಾಸ್ತ್ರವನ್ನು ಹೇಗೆ ಕಂಡುಕೊಂಡ್ರು ಅಂದ್ರೆ ಆ ಮನಸ್ಸನ್ನೇ ಉಪಕರಣವನ್ನಾಗಿ ಮಾಡಿಕೊಂಡು ಯಾವಾಗ ಧ್ಯಾನವನ್ನ ಮಾಡಿದ್ರು ಅವರಿದ್ದಂತಹ ಗ್ರೇ ಮ್ಯಾಟರ್ ಉತ್ಪಾದನೆ ಜಾಸ್ತಿ ಆಯಿತು. ಸೊ ಅವರ ಮೇಧ ಜಾಸ್ತಿ ಆಯಿತು. ಅವಾಗ ಈ ಸೃಷ್ಟಿಯಲ್ಲಿರುವಂತಹ ಅಂತರ್ಗತ ಎಲ್ಲ ರಹಸ್ಯಗಳು ಕೂಡ ಅವರ ಕರಾತಲಮನಾಯಿತು. ಅಂದ್ರೆ ಅವರಿಗೆ ಗೋಚರವಾಯಿತು, ಅವರ ಬುದ್ಧಿಗೆ ಗೋಚರವಾಯಿತು. ಸೊ ಈ ಗ್ರೇ ಮ್ಯಾಟರ್ ಕೂಡ ನಮ್ಮ ಬ್ರೈನಲ್ಲಿ, ನಮ್ಮಲ್ಲಿ, ನಿಮ್ಮಲ್ಲಿ ಎಲ್ಲರಲ್ಲೂ ಇದೆ. ಅದನ್ನು ನಾವು ಸರಿಯಾದ ರೀತಿ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ತಾ ಉಪಾಸನೆಗಳನ್ನು ಮಾಡ್ತಾ ಇದ್ರೆ ಆ ಗ್ರೇ ಮ್ಯಾಟರ್ ತುಂಬ ಆಕ್ಟಿವ್ ಆಗಿರುತ್ತೆ. ಆವಾಗ ನಾವು ಏನೇನು ಬೇಕು ಅಧ್ಯಯನ ಮಾಡಬಹುದು. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, ಅವರು 92, 93, 98 ವರ್ಷ ಅವರು ಮಹಾಸಮಾಧಿನ ಹೊಂದಿದಾಗ ವುಡ್ಲ್ಯಾಂಡ್ಸ್ ಹಾಸ್ಪಿಟ್ಲಿಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ರು. ಸೊ 98 ವರ್ಷದ ವಯೋವೃದ್ಧರು ವುಡ್ಲ್ಯಾಂಡ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಮೂಗುಗೆ, ಬಾಯಿಗೆ, ಕೈಗೆ ಎಲ್ಲದಕ್ಕೂ ವಿವಿಧ ರೀತಿಯ ಉಪಕರಣಗಳನ್ನ, ಟ್ಯೂಬ್ಸ್ನೆಲ್ಲ ಹಾಕಿದ್ದಾರೆ. ಯಾರ್ದೋ ಸಾಧುಗಳು ಹೋಗಿ, ಸ್ವಾಮೀಜಿ ತಾವು ಹೇಗಿದ್ದೀರಾ, ಆರೋಗ್ಯ ಹೇಗಿದೆ ಅಂದರೆ, ನಾನು ಚೆನ್ನಾಗೇ ಇದ್ದೀನಿ, ಇವ್ರಿಗೆ ಏನೇನೋ ಮಾಡಬೇಕು ಅಂತಿದ್ದಾರೆ, ಅವ್ರೇನೋ ಮಾಡ್ಕೊಳ್ತಾ ಇದ್ದಾರೆ. ಸೊ 98 ವರ್ಷದ ವಯಸ್ಸಾಗಿದೆ. ಅಷ್ಟೊತ್ತಿಗಾಗಲೇ ಒಂದು ಮೈಲ್ಡ್ ಪ್ಯಾರಾಲಿಟಿಕ್ ಆಗಿ ಸ್ವಲ್ಪ ಬಾಯಿ ಕೂಡ ಸೊಟ್ಟ ಬಂದಿತ್ತು. ಸೊ ಏನೋ ಕಾರಣಾಂತರಗಳಿಂದ ಹೊಟ್ಟೆ ಉಬ್ಬರ ಬಂದಿದೆ. ಅವರು ಸುಮಾರು 20-30 ವರ್ಷಗಳ ಕಾಲ 5 ಗ್ರಾಮ್ ಬೆಂಡೆಕಾಯಿ, 8 ಗ್ರಾಮ್ ಆಲೂಗಡ್ಡೆ, 4 ಗ್ರಾಮ್ ಕ್ಯಾರೆಟ್ ಅದರ ತೂಕ ಮಾಡಿ ಅದನ್ನು 25 ಡಿಗ್ರಿ ಸೆಂಟಿಗ್ರೇಡಲ್ಲಿ ಅಂತ ಬೇಯಿಸಿ ಅದನ್ನು ಪಚಡಿ ಅಂತ ಅದನ್ನು ಚೆನ್ನಾಗಿ ಅದನ್ನು ಅರ್ದ್ಬಿಟ್ಟು ಕೊಡ್ತಾ ಇದ್ರು. ಅದ್ರಲ್ಲಿ ಏನು ನಿರಾಕಾರ ನಿರ್ಗುಣ ಪರಬ್ರಹ್ಮ ಅಂತ ನಾವು ತಮಾಷೆ ಮಾಡ್ತಾ ಇದ್ವಿ. ಅದ್ರಲ್ಲಿ ಉಪ್ಪು ಇರ್ತಿರಲಿಲ್ಲ, ಹುಳಿ ಇರ್ತಿರಲಿಲ್ಲ, ಖಾರ ಇರ್ತಿಲ್ಲ, ಸ್ವೀಟ್ ಇರ್ತಿಲ್ಲ. ಚೆನ್ನಾಗಿ ತಗೊಳ್ಳೋರು. ಏನು ಸ್ವಾಮೀಜಿ ನೀವು ಅದನ್ನು ಆಸ್ವಾದಿಸ್ತಿದ್ದೀರ ಅಂದರೆ, ನನ್ನ ಡಾಕ್ಟರ್ ಹೇಳಿದರೆ ಇದನ್ನು ತಿಂದರೆ ನೀವು ಆರೋಗ್ಯವಾಗಿರ್ತೀನಿ ಅಂತ ತಿಂತಾ ಇದ್ದೀನಿ ನಾನು ಅಷ್ಟೇ. ಮತ್ತು ನಿಮ್ಗೇನು ರುಚಿ ಅನ್ಸಲ್ವಾ ಅಂತಂದ್ರೆ ಅದೆಲ್ಲ ಚಿಕ್ಕವರಿದ್ದಾಗೆಲ್ಲ ತಿಂದ್ಬಿಟ್ಟಿದ್ದೀನಿ ಅಷ್ಟೇ. ಇದು ಶ್ರೀರಾಮಕೃಷ್ಣಕ್ಕೆ ಸೇರಿರುವಂತಹ ದೇಹ. ಶ್ರೀರಾಮಕೃಷ್ಣಗೆ ಇದನ್ನು ಅರ್ಪಣೆ ಮಾಡಿದ್ದೀನಿ. ಶ್ರೀರಾಮಕೃಷ್ಣಕ್ಕೆ ಸ್ವತ್ತಿದು, ಹಾಗಾಗಿ ನನಗಿದ್ರ ಮೇಲೆ ಅಧಿಕಾರ ಇಲ್ಲ. ಶ್ರೀರಾಮಕೃಷ್ಣ ಕೆಲಸವನ್ನು ಮಾಡಬೇಕಾದ್ರೆ ಈ ಉಪಕರಣ ಚೆನ್ನಾಗಿರ್ಬೇಕು. ಅವನಿಗೆ ನಾನು ನಿವೇದನೆ ಮಾಡಿರೋದ್ರಿಂದ ಅವನಿಗೆ ಕೆಲಸ ಮಾಡಬೇಕಾದ್ರೆ ಈ ಉಪಕರಣ ಚೆನ್ನಾಗಿ ಇಟ್ಕೋಬೇಕು. ನಾನು ಒಬ್ಬ ಬಾಡಿಗೆದಾರ, ಹಾಗಾಗಿ ಈ ಉಪಕರಣವನ್ನು ನಾನು ಚೆನ್ನಾಗಿ ಇಟ್ಕೋಬೇಕು. ಆ ಚೆನ್ನಾಗಿರ್ಬೇಕಂದ್ರೆ ವೈದ್ಯರು ಏನು ಹೇಳಿದ್ರು ಅದು ನಾನು ತಿನ್ನಬೇಕು ಅಂತ ಹೇಳಿ ನಮ್ಮ ಗುರುಗಳು ಹೇಳ್ತಾ ಇದ್ರು. ಅದಕ್ಕೆ ನಾವು ನಮಸ್ಕಾರ ಮಾಡಿ ಬರ್ತಾ ಇದ್ದೀವಿ, ಬೇರೆ ದಾರಿಗಳು. ಅಂಥವರು 98 ವರ್ಷ ವುಡ್ಲ್ಯಾಂಡ್ಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಗ್ಲೂಕೋ ಡ್ರಿಪ್ಸು ಅದೆಲ್ಲ ಹಾಕಿದ್ದಾರೆ. ಅವ್ರು ಗೋದಾರಣಕ್ಕೆ ಉಪನಿಷತ್ತಿನ ಬಗ್ಗೆ ಉಪನ್ಯಾಸವನ್ನು, ವಿದ್ವತ್ ಉಪನ್ಯಾಸಗಳನ್ನು ಕೊಟ್ಟಿದ್ರು. ಒಬ್ಬ ಅಸಿಸ್ಟೆಂಟ್, ಇನ್ನೊಬ್ಬ ಸಾಧನ ಬ್ರಹ್ಮಚಾರಿ ಕೂತ್ಕೊಂಡು ಓದ್ತಾ ಇದ್ದಾರೆ. ಅವರು ಅದನ್ನು ಟ್ರಾನ್ಸ್ಕ್ರಿಪ್ಟ್ ಅದನ್ನು ಬರೆದು ಏನು ಅವರು ಅವಾಗಲ ರೆಕಾರ್ಡಿಂಗ್ ಆಗಿತ್ತು, ಕ್ಯಾಸೆಟ್ ರೆಕಾರ್ಡಿಂಗ್ ಆಗಿತ್ತು, ಅದನ್ನು ಆಮೇಲೆ ಬೇರೆಯವರು ಪುಸ್ತಕದ ರೂಪದಲ್ಲಿ ತರಬೇಕು ಅಂತ ಬರೆದಿದ್ದಾರೆ. ಓದ್ತಾ ಇದ್ದಾರೆ. ಸ್ವಾಮೀಜಿ ಆ ವೃದ್ಧಾಪ್ಯದಲ್ಲಿ ಕೂಡ ಮಲ್ಕೊಂಡು ಕೇಳ್ತಾ ಇದ್ದಾರೆ, ಎಲ್ಲೆಲ್ಲಿ ತಪ್ಪಾಗಿದೆ, ಸರಿಯಾಗಿದೆ, ಇಲ್ಲ ಅದನ್ನು ಎಲ್ಲಿ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ ಅವ್ರು ಹೇಳ್ಕೊಂಡು ಹೋಗ್ತಿರು ಬರೀತಾ ಇದ್ದಾರೆ. ಪುಸ್ತಕ ಮುಗೀತು, ನನ್ನ ಕೆಲಸ ಮುಗೀತು ಅಂತ ಅಂದರು. 2 ದಿವಸದಲ್ಲಿ ಕಾಲವಾದರು. 98 ವರ್ಷ ವಯಸ್ಸಾದಾಗ ಮೈ ತುಂಬ, ಕಣ್ ತುಂಬ, ಇಲ್ಲ ಮೂಗು ತುಂಬ ಎಲ್ಲೆಲ್ಲ ಏನೇನೋ ಹಾಕಿದ್ದಾರೆ. ಆದರೂ ಕೂಡ ಅವ್ರು ಚೆನ್ನಾಗಿದ್ದಾರೆ. ಒಂದ್ಸರಿ ಬೆಂಗಳೂರಲ್ಲೋ ಎಲ್ಲೋ ಒಂದು ಉಪನ್ಯಾಸವನ್ನು ಮಾಡ್ತಾ ಇದ್ರು. ಅವರು ಕಂಪ್ಲೀಟ್ ವರ್ಕ್ಸ್ನೆಲ್ಲ ಅರ್ದು ಕುಡ್ದಿದ್ರು. ಹೆಂಗೆ ಹೇಳ್ತಾ ಇದ್ರೆ, ಒಂದೊಂದು ಪೇಜ್ 2 ಪೇಜ್ನ ಹೆಂಗೆ ಬರಬ್ಯಾಟಮ್ ಅಂತ ಕಂಪ್ಲೀಟ್ ವರ್ಕ್ಸ್ ಹೇಗಿದೆಯೋ ಅದನ್ನೇ ಒಂದು ಪದವನ್ನು ಹೆಚ್ಚು ಕಮ್ಮಿ ಮಾಡದೆ ಹೇಳ್ತಾ ಇದ್ರು. 91ನೇ ವಯಸ್ಸಿನಲ್ಲಿ ಅವರು ಹೇಳ್ತಾ ಇದ್ದಾಗ ಎಲ್ಲ ಒಂದು ಕಡೆ ಸ್ಟ್ರಕ್ ಆಯಿತು. ಅವಾಗ ತಲೆ ಮೇಲೆ ನೋಡ್ಕೊಂಡು ಹೇಳ್ತಾರೆ, ನನಗೆ ವಯಸ್ಸಾಗ್ತಿದೆ, ಮರೆತು ಹೋಗ್ತಿದೆ ಅಂತ. 91ನೇ ವಯಸ್ಸಲ್ಲಿ ಆಮೇಲೆ ತುಂಬ ಪುಸ್ತಕ, ಅವ್ರು ದೊಡ್ಡ ಸಾವಿರಾರು ಪುಸ್ತಕಗಳನ್ನು ಓದಿದ್ರು. ಒಮ್ಮೆ ಅವರ ಶಿಷ್ಯರಾದ ಕೇಳ್ತಾರೆ, ಸ್ವಾಮೀಜಿ ನಿಮಗೆಲ್ಲ ಇಷ್ಟೊಂದು ಸಮಯ ಹೆಂಗೆ ಸಿಕ್ತು, ನೀವು ಸಾಕಷ್ಟು ಕೆಲಸ ಮಾಡಿದ್ರಿ, ಯಾವಾಗೆಲ್ಲ ಅವರೇ ನೀರು ತರಬೇಕಾಯ್ತು, ಅವರೇ ಅಡುಗೆ ಮಾಡಬೇಕು, ನಮ್ಮ ಮೈಸೂರು ರಾಮಕೃಷ್ಣ ಆಶ್ರಮದಲ್ಲೇ ಇದು ಮಾಡಿದ್ರು, ಪಾತ್ರೆ ತೊಳಿತಾ ಅಡುಗೆ ಮಾಡ್ತಾ ಅವರೆಲ್ಲ ಮಾಡಿದ್ವಿ ಅಂತ ನಾವೆಲ್ಲ ಕೇಳಿದ್ವಲ್ಲ ಅಂತ. ಅವ್ರು ಹೇಳ್ತಾರೆ, ನೀವು ಅಕ್ಷರದಿಂದ ಓದ್ತಾ ಇರ್ತೀರ, ಲೈನ್ ಬೈ ಲೈನ್ ಓದ್ತೀರಾ, ನಾನು ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್, ಇಲ್ಲಾಂದ್ರೆ ಪುಸ್ತಕದ ಪೇಜ್ ಬೈ ಪೇಜ್ ಓದ್ತೀನಿ ಅಷ್ಟೇ. ಆ ಪೇಜಿನ ಮೊದಲೇ 1-2 ಸಾಲುಗಳು, ಕೊನೆಯ 1-2 ಸಾಲುಗಳು ಓದ್ಬಿಟ್ರೆ ಆ ಪುಸ್ತಕದಲ್ಲಿ ಏನು ಹೇಳ್ತಾ ಇದ್ದಾನೋ ಅನ್ನೋದು ನನಗೆ ಅರ್ಥ ಆಗ್ಬಿಡುತ್ತೆ. ಹಂಗೆ ಮೇಲೆ ಒಂಚೂರು ಕೆಳಗೊಂಚೂರು ಓದ್ಕೊಂಡು ಹೊರಟೋಗ್ತಿರ್ತೀನಿ. ಹಾಗೆ ನನಗೆ ಅಗಾಧವಾದ ಪುಸ್ತಕಗಳನ್ನು ಓದಲಿಕ್ಕೆ ಸಾಧ್ಯ ಆಯಿತು ಅಂತ. ಇದು ಯಾಕಪ್ಪ ಅಂದರೆ ಅದು ಮೇಧ, ಅದು ನಮಗೆಲ್ಲ ಒಂದೊಂದು ಲೈನ್ ಓದೋದು ಕೂಡ ಎಷ್ಟೋ ಸರಿ ಅರ್ಥ ಆಗೋದಿಲ್ಲ. ಅದನ್ನು ಎಷ್ಟೋ ಸರಿ ನಾವು ನಿದ್ದೆ ಹೊಡೆದು ಬಿಡ್ತೀವಿ. ಗುರುಗಳಿಗೆ ಯಾಕೆ ಸಾಧ್ಯ ಆಯ್ತು? ಮತ್ತೆ 8-9ನೇ ಕ್ಲಾಸ್ ಓದಿದ್ದವ್ರೆ, 10th ಕೂಡ ಪಾಸ್ ಮಾಡಿರಲಿಲ್ಲ. ಅವ್ರು ಶೇಕ್ಸ್ಪಿಯರ್, ವರ್ಡ್ಸ್ವರ್ತ್ ಎಲ್ಲ, ಕೀಟ್ಸ್ ಕೂಡ ಅವರೆಲ್ಲ ಉದಾಹರಣೆಯನ್ನು ಕೊಡ್ತಾ ಇದ್ರು ಅವ್ರು ಇದರಲ್ಲಿ. ಇಲ್ಲ ಇನ್ನೂ ದೊಡ್ಡ ದೊಡ್ಡ ಫಿಲಾಸಫರ್ಸು, ಫಿಸಿಯಾಲಜಿ, ನ್ಯೂರಾಲಜಿ ಬುಕ್ಸ್ ಎಲ್ಲ ಓದ್ತಾ ಇದ್ರು ಸ್ವಾಮೀಜಿ. ಹೇಗಂದ್ರೆ ಮೇಧ, ಆ ಉಪಾಸನೆಯಿಂದ, ಗುರುಗಳ ಕರುಣೆಯಿಂದ, ಉಪಾಸನೆಯಿಂದ ಆ ಮೇಧ ಮತ್ತು ಧೀನ ಪ್ರಚೋದನೆಯನ್ನು ಮಾಡ್ಕೊಂಡಿದ್ರು. 91-92 ಅವ್ರಿಗೆ ಯಾವುದೇ ಮರಿವಿರಲಿಲ್ಲ. ಬರಬ್ಯಾಟಮ ಕೋಟ್ ಮಾಡ್ತಾರೆ, ಪುಸ್ತಕಗಳು ಲೈನ್ಗಳಾದ್ಮೇಲೆ ಲೈನು. ಮತ್ತು ಅವರು ಒಂದು ಪೇಜಿನ 1-2 ಲೈನ್ಗಳು ಓದಿದಾಗ ಅವ್ರಿಗೆ ಅರ್ಥ ಆಗ್ತಿತ್ತು. ವಿಶೇಷವಾದಂತಹ ವ್ಯಾಖ್ಯಾನವನ್ನು ಕೊಡ್ತಾ ಇದ್ರು. ಯಾಕಪ್ಪ ಅಂದರೆ ಆ ಮೇಧ ಮತ್ತು ಅವರಲ್ಲಿ ಜಾಗೃತವಾಗಿತ್ತು. ಸೊ ಬುದ್ಧಿ, ಮನಸ್ಸು, ಬುದ್ಧಿ, ಮೇಧ, ಆಮೇಲೆ ಅಂತ ಬರೋದು.
ಸೊ ನಮ್ಮ ಗಾಯತ್ರಿ ಮಂತ್ರ ನೋಡಿ, ಅದಕ್ಕೆ ಅದನ್ನು ಯೂನಿವರ್ಸಲ್ ಪ್ರೇಯರ್ ಅಂತ. ಏನು ಓಂ ಭೂರ್ಭುವ ಸುವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂಹು ಭುವಃ ಸುವಃ ಅಂದ್ರೆ 7 ಲೋಕಗಳು ಬರ್ತದೆ. ಅದನ್ನು 3 ಲೋಕಗಳ ಹೆಸರು ಕೊಡ್ತಾರೆ. ಭೂಲೋಕ, ಭುವಲೋಕ, ಸುವರ್ಲೋಕ. ಈ ತರ 7 ಲೋಕಗಳನ್ನು, ಮೇಲಿನ 7 ಲೋಕಗಳು, ಕೆಳಗಿನ 7 ಲೋಕಗಳು ಸೃಷ್ಟಿ ಮಾಡುವಂತಹ ಸೃಷ್ಟಿಕರ್ತನಾದ ಪರಮಾತ್ಮನೇ, ನಾನು ನಿನ್ನನ್ನ ಕುರಿತು, ನಿನ್ನ ದಿವ್ಯ ವಿಭೂತಿಗಳನ್ನ ಕುರಿತು ಚಿಂತನೆಯನ್ನ ಮಾಡ್ತಾ ಇದ್ದೇನೆ, ಧ್ಯಾನವನ್ನ ಮಾಡ್ತಾ ಇದ್ದೇನೆ. ನನ್ನ ಧೀಯನ್ನ ಜಾಗೃತ ಮಾಡು, ನನ್ನ ಬುದ್ಧಿಯನ್ನ ಜಾಗೃತ ಮಾಡು, ನನ್ನ ತಲೆಯನ್ನು ನೆಟ್ಟಿಗಿಡು, ನನ್ನ ಸ್ಕ್ರೂಗಳನ್ನ ಲೂಸ್ ಮಾಡದೆ ಹೆಚ್ಚು ಕಡಿಮೆ ಮಾಡ್ದಂಗೆ ಇಡು ಅಂತ ಸಿಂಪಲ್ ಪ್ರೇಯರ್. ಇದು ನಮ್ಗೆ ಎಷ್ಟೋ ಜನ ಗೊತ್ತಿಲ್ಲ. ಅದನ್ನ ಬ್ರಾಹ್ಮಣರೇ ಹೇಳ್ಬೇಕು, ಯಜ್ಞೋಪವೀತ ಹಾಕಿದವರೇ ಹೇಳ್ಬೇಕು, ಹೆಣ್ಮಕ್ಳು ಹೇಳ್ಬಾರ್ದು, ಹಾಗೆ ಏನೇನೋ ನಾವು ಇದನ್ನು ಕಟ್ಕೊಂಡೆಲ್ಲ ಕುತ್ಕೊಂಡಿದ್ವಿ. ಅದೇನು ಎಂತಹ ಯೂನಿವರ್ಸಲ್ ಪ್ರೇಯರ್ ನೋಡಿ. ಹೇ ಭಗವಂತ, ನೀನು ಎಲ್ಲ ಪ್ರಪಂಚವನ್ನು ಸೃಷ್ಟಿ ಮಾಡುವಂತ ಸೃಷ್ಟಿಕರ್ತನೆ, ನಿನ್ನ ವಿಭೂತಿಗಳನ್ನ ಕುರಿತು ನಾನು ಆಲೋಚನೆಯನ್ನ ಮಾಡ್ತಾ ಇದ್ದೀನಿ, ನಿನ್ನ ದಿವ್ಯ ರೂಪವನ್ನ ಕುರಿತು ನಾನು ಚಿಂತನೆಯನ್ನ ಮಾಡ್ತಾ ಇದ್ದೀನಿ, ಧ್ಯಾನವನ್ನ ಮಾಡ್ತಾ ಇದ್ದೀನಿ. ನನ್ನ ಧೀಯನ್ನ ಜಾಗೃತ ಮಾಡು, ನನ್ನ ಬುದ್ಧಿಯನ್ನ ಜಾಗೃತ ಮಾಡು, ನನ್ನ ತಿಳುವಳಿಕೆಯನ್ನ ಸರಿ ಮಾಡು, ನನ್ನ ವಿವೇಕವನ್ನ ಜಾಗೃತ ಮಾಡು. ಇಂತಹ ಅದ್ಭುತವಾದ ಸುಂದರವಾದ ಪ್ರಾರ್ಥನೆ, ಇಂಥದಕ್ಕಿನ ಪ್ರಾರ್ಥನೆ ನಮ್ಗೆ ಇನ್ನೆಲ್ಲಾದ್ರೂ ಸಿಗ್ತದೆಯೇ? ಸೊ ಅಂತಹ ಪ್ರಾರ್ಥನೆಗಳನ್ನ ನಮ್ಮ ಋಷಿಮುನಿಗಳು ಕೊಡ್ಲಿಕ್ಕೆ ಸಾಧ್ಯ ಯಾಕಾಯ್ತಪ್ಪ ಅಂದ್ರೆ, ಅವರು ಅದ್ಭುತವಾದ ಸುಂದರವಾದ ಒಂದು ಪವಿತ್ರವಾದ ಜೀವನವನ್ನು ನಡೆಸಿದ್ರು. ಹಾಗಾಗಿ ಇಂಥ ಅದ್ಭುತವಾದ ಪ್ರಾರ್ಥನೆಯನ್ನ ವಿಶ್ವಾಮಿತ್ರ, ವಸಿಷ್ಠ ಇತ್ಯಾದಿ ಋಷಿಗಳು ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಅದನ್ನೇ ಆ 3ನೇ ಕಣ್ಣಿನಿಂದ ಯಾಕೆ ಹೇಳಿದಿಲ್ಲ ಅಂದ್ರೆ ಗ್ರೇ ಮ್ಯಾಟರ್. ಯಾಕೆ ಆ ಗ್ರೇ ಮ್ಯಾಟರ್, ಇಲ್ಲಿ 3ನೇ ಕಣ್ಣು ಏನಪ್ಪ ಹೇಳ್ತಂದ್ರೆ ಆ ಗ್ರೇ ಮ್ಯಾಟರ್ ಏನನ್ನ ಸೂಚಿಸ್ತದೆ ಅಂತಂದ್ರೆ ಈ ಧೀಯನ್ನ, ಮೇಧಾವನ್ನ ಸೂಚಿಸ್ತದೆ. ಅದು ನಮ್ಮ ಪ್ರತಿಯೊಬ್ಬರಲ್ಲೂ ಇದೆ. ಸೊ ಅದನ್ನ ತಿಳಿಸ್ಲಿಕ್ಕೋಸ್ಕರ ನಮ್ಮ ಹಿಂದಿನ ಋಷಿಮುನಿಗಳು ಇದೆಲ್ಲ ಸಾಮಾನ್ಯ ಜನರಿಗೆ ಅರ್ಥ ಆಗಲಂತ ಶಿವನಿಗೆ 3ನೇ ಕಣ್ಣಿದೆ, ಅದು ಓಪನ್ ಮಾಡಿದ ತಕ್ಷಣ ಬೆಂಕಿ ಉಳುಗುತ್ತೆ, ಇಲ್ಲಾಂದ್ರೆ ಅದು ಜ್ಞಾನದ ಸಂಕೇತ ಅಂತ ಹೇಳಿಬಿಟ್ರು ಅಷ್ಟೇ. ಅದಕ್ಕೆಲ್ಲ ಪುರಾಣಿಕ ಕಲ್ಪನೆ ನಮ್ಗೆ ಅವರು ಯಾಕಪ್ಪ ಕೊಟ್ಟರು ಅಂದ್ರೆ, ಈ ತತ್ವಗಳನ್ನ ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ ಅಂತ ಅದನ್ನ ಪುರಾಣ ಕಲ್ಪನೆಯನ್ನು ಕೊಟ್ಟರು. ಅದನ್ನ ನಾವು ಪುರಾಣದಲ್ಲೇ ಉಳ್ಕೊಂಡ್ಬಿಟ್ಟು ನಾವು ತತ್ವಕ್ಕೆ ಹೋಗೋದನ್ನು ನಿಲ್ಲಿಸ್ಬಿಟ್ವಿ. ಪುರಾಣಗಳನ್ನು ಓದ್ತಾ ಸುಂದರವಾಗಿ ಧರ್ಮದ ಇದನ್ನ ಸುಂದರವಾಗಿ ಕೊಟ್ಟರು, ಸರಳವಾಗಿ ಕೊಟ್ಟರು. ಅದನ್ನು ಓದ್ತಾ ಧರ್ಮವನ್ನ ತಿಳನ್ನ ಅರ್ಥ ಮಾಡ್ಕೊಂಡು ಮುಂದೆ ಬರಲಿ ಅಂತ ನಮ್ಮೆಲ್ಲ ಋಷಿಮುನಿಗಳು ಕೊಟ್ಟರು. ನಾವು ಅದ್ರ ಪುರಾಣದಲ್ಲೋ ರಾಮಾಯಣ ಮಹಾಭಾರತರು ಉಳ್ಕೊಂಡ್ಬಿಟ್ವಿ. ಅಲ್ಲಿ ಅದನ್ನು ಓದಬಾರ್ದು, ಅದು ಕೀಳು ಅಂತ ಹೇಳ್ತಾ ಇಲ್ಲ. ಅದು ಸ್ಟಾರ್ಟಿಂಗ್ ಆದ್ಮೇಲೆ ಮತ್ತೆ ಉಪನಿಷತ್ತುಗಳು ತತ್ವದ ನಿಲುವಿಗೆ ಬರದೆ ಇರೋದ್ರಿಂದನೇ ನಮಗೆ ರಂಗಮೇ ದೈವಂ ಪಂಗಲೇ ಪ್ರಸಾದಂ ಕಂಬಮೇ ತಣ್ಣಿ ಆಗಿರೋದು. ಏನು ನಮ್ಗೆ ದೇವರ ದರ್ಶನ ಅಂದ್ರೆ ಹೋಗಿ ಗುರುಮಾಲ ನಮಸ್ಕಾರ ಮಾಡೋದು, ಫೋಟೋ ಇರುತ್ತೆ, ಮೂರ್ತಿ ಇರುತ್ತೆ, ನಮಸ್ಕಾರ ಮಾಡ್ತೀವಿ ಭಕ್ತಿಯಿಂದ. ಹುಂಡಿಗೆ ಒಂದು 10 ರೂಪಾಯಿ 20 ರೂಪಾಯಿ ಹಾಕ್ತೀವಿ, ಪ್ರಸಾದ ಏನೋ ಕೊಡ್ತಾರೆ, ತಗೊಳ್ತೀವಿ. ಆಮೇಲೆ ಏನಾದ್ರು ಬಟ್ಟೆ, ಇಲ್ಲಿ ಟ್ಯಾಪ್ ವ್ಯವಸ್ಥೆ ಇದೆ ಸರಿ, ಇಲ್ಲಾಂದ್ರೆ ಕಂಬಕ್ಕೋ ನೆಲಕ್ಕೋ ಇಲ್ಲ ಗೋಡೆಗೋ ಅವ್ರೇನು ಪ್ರಸಾದ ಕೊಡ್ತಾರೆ ತಿಂದು ಒರೆಸ್ಬಿಟ್ಟು ದೇವರ ದರ್ಶನ ತುಂಬಾ ಭಾಗಾಯ, ದೇವರ ದರ್ಶನ ತುಂಬಾ ಚೆನ್ನಾಗಾಯ್ತು ಅಂತ ಹೇಳಿ ಬಂದ್ಬಿಡ್ತೀವಿ. ನಮ್ಮ ಧರ್ಮ ಎಲ್ಲ ಅಷ್ಟಕ್ಕೆ ಸೀಮಿತ ಆಯ್ತು. ಯಾಕಪ್ಪ ಅಂದ್ರೆ ನಾವು ಪುರಾಣದ ಒಂದು ಚಿತ್ರಣದಲ್ಲೇ ಕೂತ್ಬಿಟ್ವಿ. ಆ ಪುರಾಣದ ಚಿತ್ರಣದಿಂದ ಆಚೆ ಬರಬೇಕು. ಸೊ ಹಂಗಾಗಿ ನಾವು ಸಾಮಾನ್ಯವಾಗಿ ದೇವರನ್ನು ಯಾಕೆ ನಮಸ್ಕಾರ ಮಾಡಬೇಕು ಅನ್ನೋದಕ್ಕೊಂದು ಪುರಾಣದ ಕಲ್ಪನೆಯನ್ನು ಕೂಡ ದಕ್ಷಿಣಾಮೂರ್ತಿಗೆ ಎಷ್ಟು ಅದ್ಭುತವಾದಂತಹ ಒಂದು ವ್ಯಾಖ್ಯಾನ ಮೂರ್ತಿಯಲ್ಲಿದೆ ಅಂತ ಅರ್ಥ ಮಾಡ್ತಾ ಆ ಪುರಾಣದ ಮುಂದೆ ನಾವು ತತ್ವಕ್ಕೆ ಹೋಗಬೇಕಾದ್ರೆ ಇದರಿಂದ ಇಂತಹ ದಕ್ಷಿಣಾಮೂರ್ತಿ ಹೇಳಿರುವಂತಹ ಉಪದೇಶವಾದಂತಹ ನಮ್ಮ ವೇದಾಂತದನ್ನ ಅಧ್ಯಯನ ಮಾಡ್ಲಿಕ್ಕೆ ನಾನು ತೆಗೆದುಕೊಂಡೆ. ಇನ್ನ ಅವನ ಕೈಲಿ ರುದ್ರಾಕ್ಷಿ ಮಾಲೆಯನ್ನ ಇಟ್ಕೊಂಡಿದ್ದಾನೆ. ಏನು ರುದ್ರಾಕ್ಷಿ ಮಾಲೆ? ಒಂದು ಹೇಳ್ತಾರೆ ಪುರಾಣದ ಪ್ರಕಾರ, ಶಿವ ಅತ್ತಾಗಿ ಬಂದಂತ ಕಣ್ಣು ಏನು ಆ ಕಣ್ಣೀರಿತ್ತಲ್ಲ, ಕಣ್ಣೀರೇ ರುದ್ರಾಕ್ಷಿ ಆಗಿದೆ ಅಂತ. ಸೊ ರುದ್ರಾಕ್ಷಿ ಶಿವನ ಕಣ್ಣಿನಿಂದ ಆಯ್ತು ಅಲ್ವೋ ನಮ್ಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ರುದ್ರಾಕ್ಷಿ ಮಾಲೆ ಇಟ್ಕೊಂಡಿದ್ದಾನೆ. ಆ ಮಾಲೆ ಏನನ್ನ ಸೂಚಿಸ್ತದಪ್ಪ ಅಂದ್ರೆ ಸಾಧನೆಯನ್ನ ಸೂಚಿಸ್ತದೆ, ಸಾಧನೆಯ ಸಂಕೇತ. ನಾವು ತಪಸ್ಸನ್ನ ಮಾಡಿ ಸಾಧನೆಯನ್ನ ಮಾಡಿದಾಗ ಮಾತ್ರ ಭಗವಂತ ಪಡೀಲಿಕ್ಕೆ ಸಾಧ್ಯ, ತನ್ನನ್ನು ತಾನು ಅರಿಯಲಿಕ್ಕೆ ಸಾಧ್ಯ. ಹಾಗಾಗಿ ಅವನ ಭಗವಂತ ಇಟ್ಕೊಂಡಿರುವಂತಹ ಜಪಮಾಲೆ ಇಲ್ಲ ರುದ್ರಾಕ್ಷಿ ಮಾಲೆ ಏನು ಸೂಚಿಸ್ತದೆ ಅಂದ್ರೆ ಸಾಧನೆ ಸಂಕೇತ. ಮೂರ್ಖ ಸರ್ವಜ್ಞರು ಹೇಳ್ತಾರೆ ಅಂತ ಹೇಳ್ತಾರೆ, ಏನು ದಂಡಿಸದ ದೇಹವನ್ನು ಖಂಡಿಸದೆ ಮೋಹನು ಗುಂಡುಂಡು ಏರಲಿಕ್ಕೆ ಡ್ಯಾಶ್ ಆಳುವಳೆ. ಯಾಕಂದ್ರೆ ಪದ ನಾನು ಹೇಳಲಿಕ್ಕಾಗಲ್ಲ. ಡ್ಯಾಶ್ ಆಳುವಳೆ ಸರ್ವಜ್ಞ ಅಂತ. ನಾವು ದೇಹವನ್ನು ದಂಡಿಸದೆ, ನಮ್ಮ ಮೋಹವನ್ನು ಖಂಡಿಸದೆ, ಚೆನ್ನಾಗಿ ಊಟ ಮಾಡಿ ಆರಾಮಾಗಿ ಡೂರೋಪ್ಲೆಕ್ಸ್ ಹಾಸಿಗೆ ಮೇಲೆ ಮಲಿಕೊಂಡು 8-10 ಗಂಟೆಗಳ ಕಾಲ ಇದ್ರೆ, ನಾಲ್ಗೆ ಚಪ್ಪಲನ್ನು ತೀರಿಸ್ಕೊಳ್ತಾ ಇದ್ರೆ ನಾವು ಮೇಲೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ, ಭಗವಂತನ ಪಡೀಲಿಕ್ಕಾಗಲ್ಲ, ಜೀವನದಲ್ಲಿ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಸರ್ವಜ್ಞ ತುಂಬಾ ಸುಂದರವಾಗಿ ಹೇಳ್ತಾನೆ. ಅದೇ ರೀತಿ ಸಾಧನೆಯಿಂದ ಮಾತ್ರ ನನ್ನನ್ನು ನಾನು ಪಡೀಬಹುದು, ತನ್ನನ್ನು ತಾನು ಪಡೀಬಹುದು, ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಬಹುದು, ಇಲ್ಲ ಭಗವಂತನನ್ನ ಅರ್ಥ ಮಾಡ್ಕೊಳ್ಬಹುದು. ಈ ಭಗವಂತ ಏನಾದ್ರೂ ಮಾಡಿ ನನಗೆ ನೀನು ಆಶೀರ್ವಾದವನ್ನು ಮಾಡಿಬಿಡು, ಕೃಪೆ ಮಾಡಿಬಿಡು, ಒಂದ್ಸರಿ ನೋಡ್ಬಿಟ್ರೆ ಸಾಕು, ನಮ್ಗೆ ಸ್ವರ್ಗ ಸಿಕ್ಕುತ್ತಿಲ್ಲ, ಇನ್ನ ನಮ್ಗೆ ಈ ಏನಪ್ಪಾ ಅಂದ್ರೆ ಮತ್ತೆ ಪುನರ್ಜನ್ಮ ಸಿಗೋದಿಲ್ಲ, ನಾವೆಲ್ಲ ಕೇಳಿರ್ತಿಲ್ಲ, ಹೆಂಗಾದ್ರೂ ಮಾಡಿ ಬಂದು ನನ್ನ ಕೈ ಮೇಲೆ ಆಶೀರ್ವಾದ ಮಾಡಿಬಿಡು ನಾವು ಎಷ್ಟೋ ಸರಿ ಆಲೋಚನೆ ಮಾಡ್ತಾ ಇರ್ತೀವಿ. ಇದನ್ನೇ ಒಬ್ಬ ಶಿಷ್ಯರು ಸ್ವಾಮಿ ಬ್ರಹ್ಮಾಂಜಿ ಮಹಾರಾಜ್ ಕೇಳ್ತಾರೆ,
ಸ್ವಾಮೀಜಿ, ನೀವು ರಾಮಕೃಷ್ಣರ ಮಾನಸ ಪುತ್ರರು. ಶ್ರೀರಾಮಕೃಷ್ಣ ನಿಮ್ಗೆ ಹೇಳಿದ್ರು, ನನ್ನ ಸರ್ವಸ್ವವನ್ನು ನಿಮಗೆ ಧಾರೆ ಎರೆದಿದ್ದೀವಿ ಅಂತ ಹೇಳಿ. ಅವರ ಸರ್ವಸ್ವವನ್ನು ನಿಮಗೆ ಧಾರೆ ಎರೆದಿದ್ದಾರೆ. ಮತ್ತೆ ನೀವು ಅವ್ರ ಮಾನಸ ಪುತ್ರರು ಅಂತ ಹೇಳಿದ್ರು. ನಿಮ್ಮ ಊಟ ತಿಂಡಿ ಎಲ್ಲವನ್ನೂ ಕೂಡ ಅವ್ರು ನೋಡ್ಕೊಳ್ತಾ ಇದ್ರು, ನಾವು ಜೀವನದಲ್ಲಿ ನೋಡ್ತೀವಿ. ನೀವ್ಯಾಕೆ ಇಷ್ಟು ಕಷ್ಟಪಟ್ಟು ಸಾಧನೆ ಮಾಡ್ತಾ ಇದ್ದೀರಾ? ಬೆಳಗ್ಗೆ 3 ಗಂಟೆಗೆ ಧ್ಯಾನ ಜಪವನ್ನು ಮಾಡ್ತಾ ಇರ್ತಾ, ಇನ್ನ ಬೃಂದಾವನ ಇತ್ಯಾದಿ ಕಾಶಿಲ್ ಇತ್ಯಾದಿಗಳೆಲ್ಲ ಹಲವಾರು ಕಠೋರ ತಪಸ್ಸನ್ನ ಸಾಧನೆ ನೀವು ಮಾಡಿದ್ರಿ ಅಂತಿದ್ದೀರಾ. ಈಗಲೂ ಕೂಡ ಧ್ಯಾನ ಜಪನೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾಕೆ ಅಂತ ಕೇಳಿದಾಗ ಸ್ವಾಮಿ ಬ್ರಹ್ಮಾಂಜಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ನೀವು ಹೇಳಿದ್ರು ಕರೆಕ್ಟ್ ಮಗು. ಶ್ರೀರಾಮಕೃಷ್ಣ ನಮ್ಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ, ಯಾವುದಕ್ಕೂ ಕೊರತೆ ಮಾಡಿಲ್ಲ. ಅವರೇನೋ ನಮಗೆ ಆಸ್ತಿಯನ್ನು, ಅವ್ರ ಆಸ್ತಿಯನ್ನು ಕೊಟ್ಟೋದು. ಆ ಆಸ್ತಿಯನ್ನು ನನ್ನದನ್ನಾಗಿ ನಾನು ಮಾಡ್ಕೋಬೇಕಂದ್ರೆ ಅದಕ್ಕೆ ನಾನು ಅಧಿಕಾರಿಯಾಗಿರ್ಬೇಕಲ್ಲ, ಅದಕ್ಕೆ ನಾನು ಯೋಗ್ಯ ಪುರುಷನಾಗಬೇಕಲ್ಲ. ಈಗ ಸಾಧನೆ ಎಲ್ಲ ಏನಕ್ಕಪ್ಪ ಅಂದ್ರೆ ನನ್ನನ್ನು ನಾನು ಯೋಗ್ಯನನ್ನಾಗಿ ಮಾಡ್ಕೊಳ್ಳಿಕ್ಕೆ. ಶ್ರೀಮಾತ ಗಂಡಂಗೆ ಶ್ರೀರಾಮಕೃಷ್ಣರ ಅಹೇತುಕ ಕೃಪೆ ಮಂದ ಮಾರ್ಗ ತರ ಯಾವಾಗಲೂ ಹರಿತಾ ಇದೆಯಂತೆ. ಹೇಗೆ ಇಲ್ಲಿ ರೇಡಿಯೋ ವೇವ್ಸ್ ಬರ್ತಾ ಇದೆ, ನಮ್ಮ ಜಿಯೋದು ವೇವ್ಸ್ ಇಲ್ಲಿ ಬರ್ತಾ ಇದೆ. ನಮ್ಮ ಮೊಬೈಲಿಂದ 4G ಹಾಕೊಂಡು ಜಿಯೋ ಸೆಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ನಮ್ಗೆ ಜಿಯೋ ಹೇಗೆ ಸಿಗುತ್ತೋ, ಇಲ್ಲ ಏರ್ಟೆಲ್ ವೇವ್ಸ್ ಹೇಗೆ ಸಿಗ್ತದೋ, ಅದೇ ಆ ಶ್ರೀರಾಮಕೃಷ್ಣ ಕೃಪೆ, ಭಗವಂತನ ಕೃಪೆ ಅಹೇತುಕ ರೀತಿಯಲ್ಲಿ ಹರಿತಾ ಇದೆ. ನಾವು ಸಾಧನೆಯನ್ನ ಮಾಡಿ ಏನ್ ಮಾಡಬೇಕು, ಹೇಗೆ ನಾವು ನಮ್ಮ ಟ್ರಾನ್ಸಿಸ್ಟರ್ ಇಲ್ಲ ವಾಕ್ಮ್ಯಾನ್ ಅಲ್ಲಿ ಹಿಂದೆ ರೇಡಿಯೋಲಿ ಟ್ಯೂನ್ ಮಾಡಿದಾಗ FM ನಾವು ಕೇಳಲಿಕ್ಕೆ ಸಾಧ್ಯ ಆಗುತ್ತೋ, ನಾವು ಸಾಧನೆಯನ್ನ ಮಾಡಿ ನಮ್ಮ ಮನಸ್ಸು ಅನ್ನುವಂಥ ಈ ಉಪಕರಣವನ್ನು ಸರಿಯಾಗಿ ನಾವು ಟ್ಯೂನ್ ಮಾಡಿಬಿಟ್ವಿ ಅಂದ್ರೆ ಭಗವಂತನ ಕೃಪೆಗೆ ನಾವು ಯೋಗ್ಯರಾಗ್ತೇವೆ. ಆ ಆತ್ಮಜ್ಞಾನಕ್ಕೆ ನಾವು ಯೋಗ್ಯರಾಗ್ತೀವಿ. ನಾವೆಲ್ಲ ಸಾಧನೆ ಯಾಕಪ್ಪ ಮಾಡಬೇಕು ಅಂತಂದ್ರೆ ನಾವು ಯೋಗ್ಯರಾಗಕ್ಕೆ, ಸದ್ಗುಣ ಸಂಪನ್ನರಾಗಲಿಕ್ಕೆ. ನಾವು ಯೋಗ್ಯರಾಗ್ಬಿಟ್ವಿ ಅಂದ್ರೆ ಆ ಭಗವಂತನ ಕೃಪೆ ನಮಗೆ ಸಿಗುತ್ತೆ. ಭಗವಂತನ ಶಾಶ್ವತವಾದ ಕೃಪೆ ಸಿಕ್ತು ಅಂದ್ರೆ ಆತ್ಮಜ್ಞಾನ ನಮಗೆ ಕಟ್ಟಿಟ್ಟ ಬುತ್ತಿ. ನಾವು ಯೋಗ್ಯರಾಗ್ಲಿಕ್ಕೋಸ್ಕರ ಧ್ಯಾನ ಮಾಡಬೇಕು, ಜಪ ಮಾಡಬೇಕು, ಪಾರಾಯಣ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಇಲ್ಲ ದಕ್ಷಿಣಾಮೂರ್ತಿ ಸ್ತೋತ್ರದ ಉಪನ್ಯಾಸಗಳನ್ನು ನಾವು ಕೇಳಬೇಕು, ಶ್ರವಣ ನಿಧ್ಯಾಸನದ ಸಾಧನೆಯನ್ನು ಏನು ಹೇಳ್ತಾರೆ ವೇದಾಂತದಲ್ಲಿ. ಯಾಕಪ್ಪ ಅಂದ್ರೆ ನಮ್ಮಲ್ಲಿರುವಂಥ ಕೊಳೆ ಕಲ್ಮಶಗಳನ್ನೆಲ್ಲ ತೊಳೆದು ಕಸಗುಡಿಸುವಂತ ಏನು ಈಗ ಸ್ವಚ್ಛ ಅಭಿಯಾನವನ್ನು ನಮ್ಮ ರಾಮಕೃಷ್ಣ ಮೈಸೂರು ಕೂಡ ಸ್ಟಾರ್ಟ್ ಮಾಡಿದೆ. ಹೇಗೆ ಮೈಸೂರನ್ನು ಸ್ವಚ್ಛ ಮಾಡ್ತಾ ಇದೀವೋ ಹಾಗೆ ನಮ್ಮ ಮನಸ್ಸನ್ನು, ನಮ್ಮ ಅಂತರಾತ್ಮವನ್ನು ಸ್ವಚ್ಛ ಮಾಡೋದ್ರಿಂದ ಏನಾಗ್ತೀವಿ ಅಂದ್ರೆ ನಾವು ಯೋಗ್ಯರಾಗ್ತೀವಿ. ಯಾವಾಗ ಯೋಗ್ಯರಾಗ್ತೀವೋ ಆವಾಗ ಭಗವಂತ ಬರಲ್ಲ, ಅಲ್ಲೇ ಇರ್ತಾನೆ. ಅದು ಅವನು ಪ್ರಕಾಶಿತವಾಗ್ತಾನೆ, ಯಾಕಂದ್ರೆ ಸ್ವಯಂ ಪ್ರಕಾಶ. ಹೇಗೆ ಸೂರ್ಯ ಬೆಳಗಾಯಿತು ಅಂದ್ರೆ ಸೂರ್ಯ ಅಲ್ಲಿ ಇರ್ತಾನೆ. ಮೋಡ ಕವಿದಿದೆ, ಮೋಡ ಹೋಗಿದ ತಕ್ಷಣ ಹೇಗೆ ಸೂರ್ಯನ ಬೆಳಕನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೋ, ಸೂರ್ಯನ ನೋಡ್ಲಿಕ್ಕಾಗುತ್ತೋ, ನಮ್ಮ ಅಜ್ಞಾನ, ನಮ್ಮ ಅಂಧಕಾರ ಮಮಕಾರಗಳಿಂದ ನಮ್ಮ ಭಗವಂತ ನಾವು ಒಳಗೆ ಕ್ಲೀನಾಗಿ ಭದ್ರವಾಗಿ ಒಳಗಡೆ ಪೆಟ್ಟಿಗೆಯಲ್ಲಿಟ್ಟು ಮುಚ್ಚಿಟ್ಬಿಟ್ಟಿದ್ದೀವಿ. ಆ ಪೆಟ್ಟಿಗೆಯನ್ನು ತೆಗೆದು ಒಳಗಡೆ ಒಂದು ಕಲ್ಮಶಗಳನ್ನ ತೊಳೆದಾಗ ಅವನ ಅಭಿಭೂತ, ಅವನ ಸಾನ್ನಿಧ್ಯ ನಮ್ಗುಂಟಾಗುತ್ತೆ. ಹಾಗಾಗಿ ನಾವು ಕಸಗುಡಿಸುವಂಥ ಕೆಲಸವನ್ನ ಮಾಡಬೇಕು. ಅಂದ್ರೆ ನಮ್ಮನ್ನು ನಾವು ಯೋಗ್ಯರನ್ನಾಗಿ ಮಾಡಬೇಕು. ಅದೇ ಭಕ್ತಿಯಿಂದ ಆಗಿರ್ಬೋದು, ಶ್ರವಣ ಮಧ್ಯಾಸನ, ಈ ಸಾಧನ ಚತುಷ್ಟಯ ಸಂಪನ್ನ, ನಿತ್ಯ ವಸ್ತು ವಿವೇಕ ಇತ್ಯಾದಿಗಳಾಗಿರ್ಬೋದು. ಯಾವುದೇ ಮಾಡೋದೇನೆಂದ್ರೆ ನಾವು ಯೋಗ್ಯರನ್ನಾಗಿ ಮಾಡುವಂಥ ಈ ದಕ್ಷಿಣಾಮೂರ್ತಿ. ಇದನ್ನು ಹೇಳಿ ಒಂದು ಶ್ಲೋಕ ಆದ್ರೂ ಮುಗಿಸ್ಬೇಕು ಅಂತ ಅನ್ಕೊಂಡೆ, ಅದು ಇಲ್ಲೇ ಸಮಯ ಆಗೋಗ್ತಾ ಇದೆ. ಇನ್ನ ದಕ್ಷಿಣ ದಿಕ್ಕನ್ನು ಹೇಳ್ಬಿಟ್ಟು ಇನ್ನು ಮುಂದಕ್ಕೆ ಹೊರಟೋಗ್ತೀನಿ. ಸಾಮಾನ್ಯವಾಗಿ ದಕ್ಷಿಣ ದಿಕ್ಕಲ್ಲಿ ಮಲಗಬಾರದು. ಯಾಕೆ? ಒಂದು ಗಣಪತಿಯ ಕಥೆ ನಾವು ಹೇಳ್ತೀವಿ. ಇನ್ನೊಂದು ನಮ್ಮ ಸತ್ತಾಗಿ ಏನ್ ಮಾಡ್ತಾರೆ, ದಕ್ಷಿಣ ದಿಕ್ಕಲ್ಲಿ ತಲೆ ಇಟ್ಟು ಮಲಗ್ತಾರೆ. ಅದಕ್ಕೆ ನಾವು ಮಲಗಬಾರದು ಅಂತ ಹೇಳ್ತೀವಿ. ಇನ್ನೊಂದೇನಪ್ಪ ಅಂದ್ರೆ ನಾವು ಗರುಡ ಪುರಾಣದಲ್ಲಿ ನಾವು ಏನಾದ್ರೂ ನೋಡಿದ್ವಿ ಅಂದ್ರೆ ದಕ್ಷಿಣ ಅಂದ್ರೆ ಯಮಲೋಕದ ಬಾಗಿಲು ಯಾವ ಸೈಡ್ ಇದೆ, ದಕ್ಷಿಣ ದಿಕ್ಕಲ್ಲಿ ಇದೆಯಂತೆ. ಸೊ ದಕ್ಷಿಣ ದಿಕ್ಕಲ್ಲಿ ಯಮನನ್ನ ನಾವು ಆಹ್ವಾನ ಮಾಡ್ದಂಗೆ, ನಮ್ಗೆ ಯಾರಿಗೂ ಯಮ ಬೇಕಾಗಿಲ್ಲ, ಅವ್ನು ನಮ್ಮ ಫ್ರೆಂಡ್ ಅಲ್ಲ, ಸೊ ಯಮ ಬರೋದು ಬೇಡ ಅಂತ ನಮ್ಗೆ ದಕ್ಷಿಣ ದಿಕ್ಕಕ್ಕೆ ಹಾಕಬಾರ್ದು ಅಂತ. ಅದೇ ದಕ್ಷಿಣಾಮೂರ್ತಿ ಮತ್ತೆ ದಕ್ಷಿಣ ದಿಕ್ಕೇ ಇರಬಾರ್ದು ಅಂದ್ರೆ ಮತ್ತೆ ದಕ್ಷಿಣಾಮೂರ್ತಿ ಅಂತ ಹೇಳ್ತಿದ್ದಾನಲ್ಲ, ಯಾಕೆ ಅನ್ನೋದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ಅವನು ಸ್ವಯಂ ಮೃತ್ಯುಂಜಯ, ಮೃತ್ಯುವನ್ನು ಜಯಿಸಿರುವಂಥವನು. ಅವನ ಹೆಸರನ್ನು ಹೇಳಿದ ತಕ್ಷಣ ಮಾರ್ಕಂಡೇಯ ಮೃತ್ಯುಂಜಯ ಆಗಿಬಿಟ್ಟ. ಹಾಗಾಗಿ ಅವನೇ ಸ್ವಯಂ ಮೃತ್ಯುಂಜಯ ಆದ್ರಿಂದ ಅವನು ಯಾವ ದಿಕ್ಕಿನಲ್ಲಿ ಕೂತ್ರೇನು ಅವನಿಗೆ ಯಮನ ಭಯವಿಲ್ಲ. ಹಾಗಾಗಿ ಆ ದಕ್ಷಿಣಾಮೂರ್ತಿಯನ್ನು ನಾವು ಯಾರು ನೆನೆಸ್ಕೊಳ್ತೀವೋ, ಅವನು ಹೇಳಿದಂಥ ಉಪದೇಶಗಳನ್ನು ಯಾರು ಅಧ್ಯಯನ ಮಾಡಿ ಯಾರು ಅನುಷ್ಠಾನ ಮಾಡ್ತಾರೋ ಅವರು ಕೂಡ ಮೃತ್ಯುಂಜಯರಾಗ್ತಾರೆ. ಅಂದ್ರೇನು, ಮೃತ್ಯುವಿನ ಭಯದಿಂದ ಪಾರಾಗ್ತಾರೆ ಅಂತಹದ್ದು ಕೂಡ. ಅದಕ್ಕೆ ಅವನು ಜ್ಞಾನ ಸ್ವರೂಪಿ, ಮೃತ್ಯುಂಜಯ, ಮೃತ್ಯುವನ್ನು ಜಯಿಸಿರುವನು, ಅಭಿನಿವೇಶ. ಮೃತ್ಯು ಭಯಕ್ಕೆ ಸಂಸ್ಕೃತದಲ್ಲಿ ಅಭಿನಿವೇಶ ಅಂತ. ನಮ್ಗೆ ಅತ್ಯಂತವಾದ ಭಯ ಯಾವುದು ಅಂತಂದ್ರೆ ಶಾಸ್ತ್ರಕಾರ ಹೇಳ್ತಾರೆ ಅಭಿನಿವೇಶ ಅಂತ. ಇಲ್ಲ ಸ್ವಾಮೀಜಿ ನಮ್ಗೇನು ಹಂಗಿಲ್ಲ ಅಂತ ನಿಮ್ಗೇನು ಅನ್ಸಿದ್ರೆ ಮನೇಲಿ ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ. ನಮಗೆ ಅತ್ಯಂತವಾದ ಭಯ ಏನಂದ್ರೆ ಇನ್ನು ನೆಕ್ಸ್ಟ್ 5 ನಿಮಿಷದಲ್ಲಿ ನೀನು ಇದಲ್ಲ ಅಂತಂದ್ರೆ ಅವಾಗ ನಮ್ಗೆ ನಿಜವಾದ ಭಯ ಹುಟ್ಟುತ್ತೆ. ಅವಾಗ ನಮ್ಗೆ ಗುರು ಮಹಾರಾಜರು ನೆನಪಾಗ್ತಾರೆ, ಮದರ್ ನೆನಪಾಗ್ತಾರೆ, ಸ್ವಾಮೀಜಿ ನೆನಪಾಗ್ತಾರೆ, ನಮ್ಮ ಮಂತ್ರ ನೆನಪಾಗುತ್ತೆ, ಎಲ್ಲವೂ ನೆನಪಾಗುತ್ತೆ. ನಿಜವಾಗ್ಲೂ ಯಾರಾದ್ರೂ ಹೇಳಿದಾಗ ನಮ್ಗೆ ಭಾವನೆ ಬಂದ್ರೆ, ನಿಜವಾಗ ಶ್ರದ್ಧೆ ಬಂದ್ರೆ, ಈಗ ನಾವು ಸುಮ್ಮನೆ ಅನ್ಕೊಂಡ್ರೆ ನಮ್ಗೆ ಗೊತ್ತಿರ್ತಿಲ್ಲ ಅಂತ ಹಂಗೆ ನಮ್ಗೆ ಬರ್ದೇ ಇರ್ಬೋದು. ಯಾಕಂದ್ರೆ ಆ ಮೃತ್ಯುವಿನ ಭಯ. ಈ ದಕ್ಷಿಣಾಮೂರ್ತಿ ಏನು
ಸ್ತೋತ್ರದಿಂದ ಇಲ್ಲ ಉಪದೇಶಗಳಿಂದ ವೇದಾಂತದ ಅಧ್ಯಯನ ಮಾಡೋದ್ರಿಂದ ಏನಾಗ್ತೀವಿ, ನಾವು ಮೃತ್ಯುವನ್ನು ಜಯಿಸ್ತೀವಿ ಅನ್ನೋದನ್ನ ಕೂಡ ಹೇಳ್ತಾರೆ. ಇನ್ನ ಈ ದಕ್ಷಿಣ ಅನ್ನೋದಕ್ಕೆ ಇನ್ನೊಂದು ವ್ಯಾಖ್ಯಾನ ಕೊಡ್ತಾರೆ. ಏನಪ್ಪ ಅಂದ್ರೆ ಶೇ ಮುಷಿ ಅಂತ ಹೇಳಿ. ಶೇ ಅಂದ್ರೆ ಅಜ್ಞಾನ, ಮುಷಿ ಮುಷ್ಣಾತಿ ಅಂದ್ರೆ ಅಪಹರಣ. ಯಾರು ಅಜ್ಞಾನದ ಅಪಹರಣವನ್ನ ಮಾಡ್ತಾನೋ ಅಂತಹವನು ದಕ್ಷಿಣಾಮೂರ್ತಿ ಅಂತೇಳಿ. ದಕ್ಷಿಣ ಅಂದ್ರೆ ಯಾರು ದಕ್ಷಿಣ ದಿಕ್ಕಿನಲ್ಲಿ ಕೂತಿರುವವನು ಅವನಲ್ಲ ಅಂತ. ಯಾಕಂದ್ರೆ ಅದಕ್ಕೆ ಆ ಛಂದಸ್ಸಿನನ್ನು ತಿಳಿದಂತಹ ಗ್ರಮೇರಿಯನ್ಸು ಅದರಲ್ಲಿ ಎರಡು ವಿವಾದಗಳು ಏನು ಅಂದ್ರೆ, ದಕ್ಷಿಣದಲ್ಲಿ ಕೂತಿರುವ ಒಂದು ದಕ್ಷಿಣ ದಿಕ್ಕಿನಲ್ಲಿ ಕೂತಿರುವ ಒಂದು ಛಂದಸ್ಸಾದಾಗ ಸಮಾಸವಾದಾಗ ಅದು ದಕ್ಷಿಣ ಮೂರ್ತಿ ಅಂತಿರಬೇಕು, ದಕ್ಷಿಣಾಮೂರ್ತಿ ಆಗಬಾರದು. ಅಲ್ಲಿ ದಕ್ಷಿಣಾಮೂರ್ತಿ ಇರೋದ್ರಿಂದ ಅವನು ದಕ್ಷಿಣ ದಿಕ್ಕು ಕೂತಿರೋನು ಸರಿಯಲ್ಲ ಅಂತ ಕೆಲವರ ವಾದ. ಇಲ್ಲಿ ಕೆಲವರು ಇಲ್ಲ ಅದು ಸರಿ ಅಂತ ಒಪ್ಕೊಳ್ತಾರೆ. ಸೊ ಯಾರು ದಕ್ಷಿಣ ದಿಕ್ಕಿನಲ್ಲಿ ಕೂತಿರೋದು ಅವನು ದಕ್ಷಿಣಾಮೂರ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಹೇಳ್ತಾರೋ ಅವರು ಅದಕ್ಕೆ ದಕ್ಷಿಣಾಮೂರ್ತಿಯ ಪದಕ್ಕೆ ವ್ಯಾಖ್ಯಾನವನ್ನ ಕೊಡ್ತಾರೆ. ದಕ್ಷಿಣ ಪದಕ್ಕೆ ಏನು, ಶೇ ಮುಷ್ಣಾತಿ, ಶೇ ಮುಷಿ. ಶೇ ಅಂತಂದ್ರೆ ಅಜ್ಞಾನ, ಮುಷ್ಣಾತಿ ಅಂದ್ರೆ ಅಪಹರಣವನ್ನು. ಯಾರು ಅಜ್ಞಾನದ ಅಪಹರಣವನ್ನು ಮಾಡ್ತಾನೋ, ಯಾರು ಜ್ಞಾನವನ್ನ ನೀಡ್ತಾನೋ ಅವನನ್ನ ದಕ್ಷಿಣಾಮೂರ್ತಿ. ಅಂತಹ ಮೂರ್ತ ರೂಪ ಅವನು ನಿರಾಕಾರ ನಿರ್ಗುಣ ಪರಬ್ರಹ್ಮ. ಅದನ್ನ ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗಲ್ಲ. ನಮ್ಗೊಂದು ರೂಪ ಬೇಕು, ನಮ್ಗೆ ಕೆಲವು ಗುಣಗಳು ಬೇಕು. ಅವ್ನಿಗೆ ಯಾವ್ದು ರೂಪ ಇಲ್ಲ, ಅವ್ನಿಗೆ ಯಾವ್ದು ಗುಣ ಇಲ್ಲ, ಅವನು ನೀವು ಆಲೋಚನೆ ಮಾಡಿ ಅಂದ್ರೆ ಮೂರ್ಖನ, ಇವ್ನಿಗೇನೋ ಹೆಚ್ಚು ಕಮ್ಮಿ ಆಗಿದೆ ನಾವು ಏನ್ ಮಾಡ್ತೇವೆ. ನಮ್ಗೊಂದು ರೂಪ ಬೇಕು, ಒಂದು ಗುಣ ಬೇಕು. ಹಂಗಾಗಿ ಯಾರು ಅಜ್ಞಾನವನ್ನು ಅಪಹರಣ ಮಾಡುವಂತಹ ಒಂದು ಚೈತನ್ಯ ಸ್ವರೂಪ ಇದ್ದಾನೋ ಅವನಿಗೊಂದು ಮೂರ್ತ ರೂಪವನ್ನು ಕೊಟ್ಟಿದ್ವಿ, ಅವನಿಗೊಂದು ಮೂರ್ತಿ ರೂಪವನ್ನು ಕೊಟ್ಟಿದ್ವಿ, ಅವನನ್ನ ನಾವು ದಕ್ಷಿಣಾಮೂರ್ತಿ ಅಂತ ಕರಿತೀವಿ ಅಂತ ಹೇಳಿ ಕೆಲವು ವಿದ್ವಾಂಸರ ವಾದ. ಇನ್ನೊಂದೇನಪ್ಪ ಅಂದ್ರೆ ಈ ದಕ್ಷಿಣಕ್ಕೆ ದಾಕ್ಷಿಣ್ಯ ಅಂತ ಮತ್ತೆ ದಕ್ಷ ಅಂತ ಹೇಳಿ. ಯಾರು ದಕ್ಷ ರೈಟ್, ಇನ್ನೊಂದು ವೇದಾಂತಕ್ಕೆ ಅರ್ಥ ಕೂಡ ಹೇಳ್ತಾರೆ. ಏನು ಅಂದ್ರೆ ದಕ್ಷ ಅಂತೇಳಿ. ಇನ್ನೊಂದು ಚೀಫ್ ಇನ್ ಕಮಾಂಡರ್ ಅಂತ ಕೂಡ ಕರೀತಾರೆ. ಇನ್ನೊಂದು ದಕ್ಷ ಯೋಗ್ಯ ವ್ಯಕ್ತಿ ಅಂತ ಕೂಡ ಕರೀತಾರೆ. ಇನ್ನೊಂದು ದಕ್ಷ ಅಂತಂದ್ರೆ ವೇದಾಂತ ಅನ್ನೋ ಒಂದು ಅರ್ಥವನ್ನು ಕೂಡ ಕೊಡ್ತಾರೆ. ಯಾರು ಯೋಗ್ಯ ವ್ಯಕ್ತಿಗಳು, ಯಾರು ವೇದಾಂತವನ್ನ ಕರಾತಲಮಕ ಮಾಡಿದ್ದಾರೋ ಅವರನ್ನ ದಕ್ಷಿಣ ಅನ್ನುವಂಥ ಪದದಿಂದ ಕರಿಬಹುದು ಅಂತ ಹೇಳಿ. ಇನ್ನು ನಾವು ಪೂರ್ವ ದಿಕ್ಕು ನಮಗೆ ತುಂಬಾ ಸುಂದರವಾದ ದಿಕ್ಕು, ನಮಗೆ ಪ್ರಶಸ್ತವಾದ ದಿಕ್ಕು. ಹಾಗಾಗಿ ಎಲ್ಲ ದೇವಸ್ಥಾನಗಳಿಲ್ಲ ಪೂರ್ವಾಭಿಮುಖ ಉತ್ತರಾಭಿಮುಖವಾಗಿರ್ತದೆ. ಪೂರ್ವದ ಕಡೆ ನಾವೇನಾದ್ರೂ ಕೂತ್ವಿ ಅಂತಂದ್ರೆ ಪೂರ್ವದ ಕಡೆ ಮುಖವನ್ನ ಮಾಡಿ ಆವಾಗ ನಮ್ಮ ಬಲಗಡೆ ಯಾವ್ದಿರುತ್ತಪ್ಪ ಅಂದ್ರೆ ದಕ್ಷಿಣ ದಿಕ್ಕು. ಸೊ ನಮ್ಗೆ ಯಾವಾಗಲೂ ಬಲಗಡೆ ತುಂಬಾ ಪ್ರಶಸ್ತವಾದಂತಹ ಕೈಯಿನದು ಎಲ್ಲವನ್ನು ಕೂಡ ಒಳ್ಳೆ ಬಲಗೈಲೇ ಮಾಡ್ತಿರ್ತೀವಿ. ಪೂರ್ವ ತುಂಬಾ ಒಳ್ಳೆಯ ದಿಕ್ಕು. ಹಂಗ ಪೂರ್ವದ ಕಡೆ ತಿಂದು ನಮ್ಮ ಬಲಗೈ ಯಾವ್ದು ದಕ್ಷಿಣ ಇದೆ ಅದಕ್ಕೆ ಕೂಡ ದಕ್ಷಿಣ ಅಂತ ಕರೀತಾರೆ ಅಂತ ಕೆಲವರ ಒಂದು ಉಪವ್ಯಾಖ್ಯಾನ. ಇದು ವ್ಯಾಖ್ಯಾನ ತುಂಬಾ ಅರ್ಥಗರ್ಭಿತ ಎಲ್ಲ ಒಪ್ಕೊಳ್ಳಿಕ್ ಸಾಧ್ಯ ಅಂತ ನಾವು ಹೇಳೋದಿಲ್ಲ. ಮತ್ತೆ ಇನ್ನೂ ವಿವಿಧ ಪ್ರಭೇದಗಳನ್ನು ದಕ್ಷಿಣಾಮೂರ್ತಿ ಬಗ್ಗೆ ಇನ್ನೂ 1-2 ಗಂಟೆಗಳ ಕೂಡ ವ್ಯಾಖ್ಯಾನವನ್ನು ಕೊಡಬಹುದು. ಇಷ್ಟು ಇಂಟ್ರಡಕ್ಷನ್ ಕೊಟ್ಟು ಒಂದು ಶ್ಲೋಕವನ್ನ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಇನ್ನು ಮುಂದಿನ ಇದರಲ್ಲಿ ಅಟ್ಲೀಸ್ಟ್ 1-2 ಶ್ಲೋಕವನ್ನು ಮುಗಿಸ್ತಾ ಹೋದ್ರೆ 4-5 ಪೀರಿಯಡಲ್ಲಿ ಮುಗಿಸಬಹುದು. ಮತ್ತೆ ಇನ್ನು ಒಂದು ವಿಶೇಷವಾದ ಸೂಚನೆ ಏನಪ್ಪಾ ಅಂತಂದ್ರೆ, ಈ ಹಲವಾರು ವ್ಯಾಖ್ಯಾನಗಳನ್ನ ನಿಮ್ಗೆಲ್ಲ ಹೊಸಾದು ಅಂತ ಅನಿಸ್ತತೆ, ಗ್ಯಾರಂಟಿ ನನಗೆ ಗೊತ್ತು. ಇನ್ನು ಇದೆಲ್ಲೋ ಇದನ್ನು ಕೇಳ್ತಿಲ್ಲ, ಸ್ವಾಮಿಗಳೇನೋ ಹುಟ್ಟಿಸ್ಕೊಂಡು ಹೇಳ್ತಿದಾರ ಅಂತ ನಿಮ್ಗೇನೋ ಕೆಲವರಿಗೆ ಡೌಟ್ ಬರಬಹುದು. ಆ ಥರ ಏನಾದರೂ ದಯವಿಟ್ಟು ಬಂದರೆ, ಇಲ್ಲ ನಿಮ್ಗೆ ಎಲ್ಲಾದ್ರೂ ಇದಕ್ಕೆ ರೆಫರೆನ್ಸಸ್ ಬೇಕಾದರೆ ದಯವಿಟ್ಟು ನನ್ನನ್ನು ಡೈರೆಕ್ಟಾಗಿ ನೀವು ಅಪ್ರೋಚ್ ಮಾಡ್ಬೋದು. ನಾನು ಡೈರೆಕ್ಟ್ ರೆಫರೆನ್ಸಸ್ ನಾನು ಎಲ್ಲಿಂದ ತೆಗೆದುಕೊಂಡಿದ್ದೀನಿ ಅಂತ ಕೊಡ್ತೀನಿ. ಮತ್ತು ಒಂದು ಪ್ರಾಮಾಣಿಕವಾಗಿ ನಾನು ಯಾವುದೇ ಉಪನ್ಯಾಸಕ್ಕೆ ಬರ್ತಾ ಇರಬೇಕಾದಾಗ ಸಾಮಾನ್ಯವಾಗಿ ನಾನು ಸುಮ್ಮನೆ ಬರುವುದಿಲ್ಲ. 1 ಗಂಟೆ ಉಪನ್ಯಾಸ ಮಾಡಬೇಕಾದ್ರೆ 3, 4, 5 ಗಂಟೆಗಳಿಲ್ಲ. ಒಂದೊಂದು ಕೆಲವು ಟೈಮ್ ಈ ದಕ್ಷಿಣಾಮೂರ್ತಿ ನಿಮ್ಮ ಹೊಂದಿದ್ದಕ್ಕೆ ನಾನು 2 ದಿವಸಗಳ ಕಾಲ ಕೂತಿದ್ದೆ. ಸೊ ನಾನು ಬಂದಾಗ ನನ್ನ ಸಮಯವೂ ಕೂಡ ನನಗೆ ನಷ್ಟ ಆಗಬಾರ್ದು, ನನಗೊಂದು ಅಧ್ಯಯನ ಆಗಬೇಕು. ನೀವು ಬಂದವರು ಕೂಡ ನಿಮ್ಗೆ ಏನಾದರೂ ಒಂದು ಕೆಲವು ವಿಷಯಗಳು ಸಿಕ್ಕಿ ಒಂದು ವಿಷಯ ಸಿಕ್ಕುವಂಥದ್ದು ಇನ್ನೊಂದರಿಂದ ಒಂದು ಸ್ಫೂರ್ತಿಯನ್ನು ಕೊಟ್ಟು ನಿಮ್ಮ ಜೀವನದಲ್ಲಿ ನಿಮಗೆ ಸಹಾಯ ನೆರವು ಆಗಬೇಕು. ಆ ಒಂದು ದೃಷ್ಟಿಕೋನ. ಮತ್ತು ನನಗಿದು ಸ್ವಾಧ್ಯಾಯ, ಇದನ್ನು ಸ್ವಾಧ್ಯಾಯ ಮತ್ತು ಶ್ರೀರಾಮಕೃಷ್ಣನು ಅಧ್ಯಯನವನ್ನು ಇದನ್ನು ಅರ್ಪಿಸ್ಬೇಕಾದ್ರೆ ನಾನು ಒಂದು ಉತ್ತಮವಂತ ಒಂದು ವಸ್ತುವನ್ನು ಅರ್ಪಿಸ್ಬೇಕಾಗತ್ತಿಲ್ಲ. ಎಂತೆಂಥದ್ದು ಕೊಟ್ಟರೆ ಅವನು ಅದನ್ನು ನನಗೆ ಬಡ್ಡಿ ಸಮೇತ ಕೊಟ್ಟರೆ ನಾನು ಆಮೇಲೆ ಒದ್ದಾಡಬೇಕಾಗತ್ತೆ. ಹಾಗಾಗಿ ನನ್ನ ಇಷ್ಟ ಮೂರ್ತಿಗೆ ಇದನ್ನು ಒಂದು ನಿವೇದನ ರೂಪದಲ್ಲಿ ನಾನು ಮಾಡೋದ್ರಿಂದ ಅದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ನನ್ನ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ಹಾಗಾಗಿ ಹಲವಾರು ಪುಸ್ತಕಗಳನ್ನು, ಹಲವಾರು ವಿದ್ವಾಂಸರ ವ್ಯಾಖ್ಯಾನಗಳನ್ನು ಓದಿ ಅದನ್ನು ರೆಫರ್ ಮಾಡಿ ಅದನ್ನು ಒಂದು ಎಷ್ಟಾಗುತ್ತೋ ಅಷ್ಟು ಕ್ರೋಢೀಕರಿಸಿ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಹಾಗೆ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ, ಸಂಶಯವಿದ್ದರೆ, ಇಲ್ಲ ನಿಮ್ಗೆ ಇದು ಸರಿ ಅನ್ನಿಸ್ತಿಲ್ಲ ಅಂದರೆ ದಯವಿಟ್ಟು ಅಂತ ಬಂದು ನೇರವಾಗಿ ಕೇಳಬಹುದು. ಯಾರು ನನ್ನ ತಪ್ಪು ತಿಳ್ಕೊಳ್ಳಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.